ಕುವೆಂಪು ಧ್ಯಾನ ಮತ್ತು ಕುವೆಂಪು ಓದು ಇವೆರಡರ ನಡುವೆ ಏನು ವ್ಯತ್ಯಾಸ ಅಂತಂದರೆ ಏನೂ ವ್ಯತ್ಯಾಸ ಇಲ್ಲ. ಆದರೆ ಅದಕ್ಕೊಂದು ಆಧ್ಯಾತ್ಮಿಕವಾದಂಥ ಸ್ಪರ್ಶವನ್ನು ಕೊಟ್ಟರೆ ಜನ ಅದು ಕಾನ್ಸಂಟ್ರೇಟ್ ಮಾಡ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಧ್ಯಾನದ ಪರಿಕಲ್ಪನೆ ಬಂದಿರೋದು ಬುದ್ಧನಿಂದ. ಆಮೇಲೆ ಬುದ್ಧನನ್ನ ವಿಚಾರಗಳನ್ನು ಕುವೆಂಪು ಅವರ ಎಲ್ಲ ಕೃತಿಗಳನ್ನು ನಾವು ನೋಡೋದಕ್ಕೆ ಸಾಧ್ಯ ಇದೆ. ಕುವೆಂಪು ಅವರ ಅಲ್ಟಿಮೇಟ್ ಯಾವುದಂದ್ರೆ ವಿಶ್ವಮಾನವ ಧರ್ಮ ಇದೆಯಲ್ಲ, ಅದು ಬುದ್ಧನ ಕಡೆಗೆ ಹೋಗುವಂಥದ್ದು. ಆಮೇಲೆ ಈ ವಿಶ್ವಮಾನವ ಧರ್ಮವನ್ನು ಚಾಲ್ತಿ ತರೋದಕ್ಕೆ ಈಗಾಗಲೇ ನಮ್ಮ ಡಾಕ್ಟರ್ ರವೀಂದ್ರ ಮಂಡ್ಯದಲ್ಲಿ ಅವ್ರ ನೇತೃತ್ವದಲ್ಲಿ ಸಭೆಗಳು ನಡೀತಾ ಇದ್ದಾವೆ. ಹಾಸನದಿಂದ ಬಂದಿರುವಂಥ ನಮ್ಮ ಜಗದೀಶ್ ಅವರು ಹಾಸನದಲ್ಲಿ ಒಂದು ವಿಶ್ವಮಾನವ ಸಮಾಜೋತ್ಸವವನ್ನು 8,000 ಜನ ಸೇರಿಸಿ ಮಾಡಬೇಕು ಅಂತ ಒಂದು ಯೋಜನೆಯನ್ನು ಅವರು ರೂಪಿಸ್ತಾ ಇದ್ದಾರೆ. ಇವು ನಿಮ್ಮ ಮಾಹಿತಿಗಾಗಿ ಹೇಳ್ತಾ ಇದ್ದೀನಿ. ಈಗ ಟೀ ಕುಡಿತಾನೆ ನಿಮ್ಮೆಲ್ಲರ ಪರಿಚಯವನ್ನು ಮಾಡ್ಕೊಳ್ಳಿ, ಆಮೇಲೆ ಊಟ ಮಾಡಿ. ಸೊ ಹಾಗಾಗಿ ಒಬ್ಬರು ಪರಿಚಯ ಮಾಡ್ಕೊಳ್ಳೋ ಟೈಮಲ್ಲಿ ಎಲ್ಲರೂ ಮಧ್ಯದಲ್ಲಿ ಮಾತಾಡೋದು ಬೇಡ ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ವಿ. ಬೇಡ ಸರ್, ನಾನು ಹೇಳ್ಬಿಟ್ಟಿದ್ದೀನಿ, ಏನು ಕೇಳ್ತೀನಿ ಈ ಸಂಪ್ರದಾಯ ಅಲ್ಲೇ ನೀವು ಅಲ್ಲೇ ನಿಂತು ಆ ಕಡೆ ಮಾತಾಡೋದು. ಒಂದು ವೇಳೆ ನನ್ನ ಹೆಸರು ಹರ ಮಹೇಶ್ ಅಂತ, ಮೂಲ ಚಾಮರಾಜನಗರ ತಾಲೂಕು ಹದರಹಳ್ಳಿ. ಸದ್ಯ ಬೆಂಗಳೂರಿನ ಕ್ರೈಸ್ಟ್ ಕಾಲೇಜಲ್ಲಿ ಕನ್ನಡ ಉಪನ್ಯಾಸಕನ ಕೆಲಸ ಮಾಡ್ತಾ ಇದ್ದೀನಿ. ಎಲ್ಲಿ? ಕ್ರೈಸ್ಟ್ ಕಾಲೇಜಲ್ಲಿ. ಜೊತೆಗೆ ಕಳೆದ 20 ವರ್ಷಗಳಿಂದ ಬಹುಜನ ಚಳವಳಿಯಲ್ಲಿ ಅಂಬೇಡ್ಕರ್ವಾದಿ ಬಹುಜನ ಚಳವಳಿ ಕೆಲಸ ಮಾಡ್ತಾ ಇದ್ದೀನಿ. ಇದು ನನ್ನ ಪರಿಚಯ. ನೀವು ಹೇಳಿ. ನಮಸ್ಕಾರ, ನನ್ನ ಹೆಸರು ಕೃಷ್ಣಸ್ವಾಮಿ ಅಂತ. ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಪ್ರಾಧ್ಯಾಪಕನಾಗಿ ಕೆಲಸ ಮಾಡ್ತಾಯಿದ್ದೆ, ದೈಹಿಕ ಶಿಕ್ಷಣ ಕಾಲೇಜಲ್ಲಿ. ಹಾಗೆ ಇವತ್ತು ಏನು ಮಾತಾಡಿದ್ವಿ, ಈ ದೃಷ್ಟಿಯಲ್ಲಿ ನನ್ನನ್ನು ನಾನು ಏನು ತೊಡಸ್ಕೋಬೋದು ಅಂತಕ್ಕಂಥದ್ದು ಕೂಡ ನಾನು ಯೋಚನೆ ಮಾಡ್ತಾ ಇದ್ದೀನಿ ಅಂತ ಈ ಸಂದರ್ಭದಲ್ಲಿ ಹೇಳಿಕೆ ಇಷ್ಟ. ಡಿ ಹೊಸಳ್ಳಿ ಶಿವು ಮೈಸೂರಿನ ವಿಚಾರವಾದಿಗಳಿಂದ ಪ್ರೇರಿತ ಆದಂಥ ಒಂದು ವ್ಯಕ್ತಿತ್ವ ಇದು. ಆನಂತರ ದಲಿತ ಸಂಘ ಸಮಿತಿ, ದಲಿತ ವಿದ್ಯಾರ್ಥಿಗಳು ಒಟ್ಟ ಈ ರೈತ ಸಂಘದಲ್ಲಿ 11 ವರ್ಷ ನಾನು ಸಕ್ರಿಯನಾಗಿದ್ದೆ. ಆನಂತರ ಬದುಕು ಕಟ್ಕೊಳ್ಳೋಕ್ಕೆ 20 ವರ್ಷ ಅಜ್ಞಾತವಾಸದಲ್ಲಿದ್ದೆ. ಮತ್ತೆ ಈಗ ಆ ಸಾಂಸ್ಕೃತಿಕ ವ್ಯಕ್ತಿಗಳನ್ನ ಏನು 11 ವರ್ಷದಲ್ಲಿ ನಾನು ಒಡನಾಟ ಇಟ್ಕೊಂಡಿದ್ದೋ ಆ ವ್ಯಕ್ತಿಗಳನ್ನು ಇಲ್ಲಿಂದ ತೆಗೆದುಕೊಂಡಿದ್ದೆ. ನಾನು ಮಾತು ಕೇಳಿದ್ರಿ. ನಾನು ಆರ್ಜಿಹಳ್ಳಿ ನಾಗರಾಜ್ ಅಂತ. ನಾನು ಬೆಂಗಳೂರಿಂದ ಬಂದಿದ್ದೀನಿ. ನಾನು ಮೈಸೂರು ವಿಶ್ವವಿದ್ಯಾನಿಲಯದ ವಿದ್ಯಾರ್ಥಿ. ನಾನು ನನ್ನ ಪತ್ರಿಕೋದ್ಯಮವನ್ನು ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಮಹಾರಾಜ ಕಾಲೇಜಲ್ಲಿ ನನ್ನ ಪದವಿ ಶಿಕ್ಷಣವನ್ನು ಮಾಡಿದೆ. ಮೂಲತಃ ದಾವಣಗೆರೆಯವನು ನಾನು, ಮಧ್ಯ ಕರ್ನಾಟಕ, ನಮ್ಮೂರಲ್ಲಿ. ನಾನು ಅನೇಕ ಪತ್ರಿಕೆಗಳಲ್ಲಿ ಕೆಲಸ ಮಾಡಿದೆ. ವಿಜಯ ಕರ್ನಾಟಕ, ವಿಜಯವಾಣಿ, ಆಮೇಲೆ ಉಷಾ ಕಿರಣ ಪತ್ರಿಕೆಗಳಲ್ಲಿ ವರದಿಗಾರನ ಕೆಲಸ ಮಾಡಿದೆ. ಕಸ್ತೂರಿ ಚಾನಲ್ ಪ್ರೋಗ್ರಾಮ್ ಎಕ್ಸಿಕ್ಯೂಟಿವ್ ಆಗಿ ವರ್ಕ್ ಮಾಡಿದೆ. ದೂರದರ್ಶನದಲ್ಲಿ 60-70ಕ್ಕೂ ಹೆಚ್ಚು ಸಂದರ್ಶನಗಳನ್ನು ಮಾಡ್ತಾ ಇದ್ದೆ. ನನ್ನದೇ ಅನ್ವೇಷಣೆಯಿಂದ ಒಂದು ಸಾಹಿತ್ಯ ಪತ್ರಿಕೆ ಬರ್ತಾ ಇದೆ. ನಾವು ಜನಪರ ಚಳುವಳಿಯಲ್ಲಿ ಮುಖ್ಯವಾಗಿ ಎಡಪಂಥೀಯ ಚಿಂತನೆಗಳಿಂದ ಬೆಳೆದಂಥವು. ಬಂಡಾಯ ಸಾಹಿತ್ಯ ಸಂಘಟನೆ ರಾಜ್ಯ ಸಂಚಾಲಕರಾಗಿ ಕೂಡ ಕೆಲಸ ಮಾಡಿದ್ವಿ. ನನ್ನ ಹೆಸರು ರಾಜಗೋಪಾಲ್ ಅಂತ. ನಾನು ಭೀಮ್ ಆರ್ಮಿ ಸಂಘಟನೆಯ ರಾಜ್ಯಾಧ್ಯಕ್ಷ. ಅದಕ್ಕಿಂತ ಮುಂಚೆ ದಲಿತ ಸಂಘಟನೆಗಳಲ್ಲಿ ಅದಕ್ಕಿಂತ ಮುಂಚೆ ನಾನು ದಲಿತ ಸಂಘಟನೆ ಮಾವಳ್ಳಿ ಶಂಕರ್ ಸರ್ ಜೊತೆ ನಾನು ಒಂದು 20 ವರ್ಷದಿಂದ ಇದ್ದೇನೆ. ಅದಕ್ಕಿಂತ ಮುಂಚೆ ನಾನು PSPನಲ್ಲಿದ್ದೆ. 94, 95, 96 ಒಂದು 23-24 ವರ್ಷಗಳಿಂದ ಸಂಘಟನೆಗಳಲ್ಲಿದ್ದೀನಿ. ಇವತ್ತಿಗೂ ನಾನು ಯಾವ ಪಕ್ಷಕ್ಕೂ ಹೋಗಿಲ್ಲ. ಸಂಘಟನೆ ಮಾಡ್ಕೊತಾನೆ ಇದ್ದೀನಿ. ಸಾಹಿತಿಗಳ ಜೊತೆ ಪ್ರಗತಿಪರ ಹೋರಾಟಗಳು, ಹಲವಾರು ಹೋರಾಟಗಳಲ್ಲಿ ನಾನು ಭಾಗಿಯಾಗಿದ್ದೀನಿ. ನಂದು ವೈಯಕ್ತಿಕವಾಗಿ ವಿದ್ಯಾಭ್ಯಾಸ ಬಂದು ಇಂಜಿನಿಯರಿಂಗ್, BMS ಕಾಲೇಜ್ ಬೆಂಗಳೂರಲ್ಲಿ ಹೋಗಿದ್ದು. ಮೂಲತಃ ನಾನು ಗುಲ್ಬರ್ಗ ಜಿಲ್ಲೆಯ ಸೇಡಂನವನಾಗಿದ್ದೀನಿ. ಸೊ ಇವತ್ತು ಹೋರಾಟ ನಡ್ಕೊಂಡು ಬಂದಿದ್ದೀನಿ. ಥ್ಯಾಂಕ್ ಯು. ಸತ್ಯಮೇವ ಜಯತೆ. ನಾನು ಡಾಕ್ಟರ್ ಭಾನುಪ್ರಕಾಶ್ ಅಂತ, ನ್ಯೂರೋಸರ್ಜನ್ನು, ಮೆದುಳು ಮತ್ತು ಬೆನ್ನುಹುರಿ ಶಸ್ತ್ರಚಿಕಿತ್ಸೆ ಅಂತ. ಕಾಯಿಲೆ ಹೆಂಗೆ ಬರುತ್ತೆ ಅಂತ ಹುಡುಕ್ತಾ ಹೋದಾಗ ಆರೋಗ್ಯಕ್ಕೆ ಒಳ್ಳೆಯ ಆಹಾರ ಸಿಗಬೇಕು ಅಂತ ಹೋರಾಟ ಮಾಡಿದೆ. ಅದಕ್ಕೆ ಇಂಡಿಯಾ ಅಗೇನ್ಸ್ಟ್ ಕರಪ್ಷನ್ನು,
ಆಮ್ ಆದ್ಮಿ ಪಾರ್ಟಿ ರಿಫೈನ್ಡ್ ಆಯಿಲ್ ಬ್ಯಾನ್ ಹಾಕಬೇಕು, ಸಾವಯವ ಕೃಷಿ ಬೇಕು, ಆಹಾರ ಬರಬೇಕು ಅಂತ. ಆಮೇಲೆ ನೋಡಿದ್ರೆ ಇವನು ದಿಗ್ವಿಜಯ್ ಸಿಂಗ್ ಹೇಳ್ದಂಗೆ ನಿಮ್ಮ ಮಸೂದೆ ಬೇಕಂದರೆ ನೀವೇ ಬನ್ನಿ ಅಂತ. ಅದಕ್ಕೆ BBMP ಎಲೆಕ್ಷನ್, ಕುಮಾರಸ್ವಾಮಿ ಲೇಔಟು, ಆಮೇಲೆ ಬಸವನಗುಡಿ MLA, ಬ್ಯಾಂಗ್ಳೂರ್ ಸೌತ್ MP, ರಾಜೀವ್ ಗಾಂಧಿ ಯೂನಿವರ್ಸಿಟಿ, ಕರ್ನಾಟಕ ಮೆಡಿಕಲ್ ಕೌನ್ಸಿಲು, ಒಕ್ಲೇರ್ ಸಂಘ, ಭಾರತ್ ಕೋಆಪರೇಟಿವ್ ಬ್ಯಾಂಕು ಎಲ್ಲ ಹೋರಾಟಗಳು ಆಯಿತು. ಇವಾಗ ನಾನು ಆಮ್ ಆದ್ಮಿ ಪಾರ್ಟಿ ಜೀತನೂ ಮಾಡಿದೆ, ಅದು ಬನಿಯಾ ಪಾರ್ಟಿ, ಈ ಮನುವಾದಿಗಳ ಇನ್ನೊಂದು ಬಣ. ಇವಾಗ ನಾನು ಬಹುಜನ್ ಮುಕ್ತಿ ಪಾರ್ಟಿ ರಾಜ್ಯದ ಉಸ್ತುವಾರಿಯಾಗಿದ್ದೀನಿ. ಒಂದು ವೈದ್ಯನಾಗಿ ನಾ ಹೇಳೋದು, ಸತ್ಯವನ್ನು ನಾವು ಚಿಂತಿಸಿ ನಡೆದ್ರೆ ಬ್ರೈನ್ ಕ್ಯಾನ್ಸರ್ ಅನ್ನೋ ಕಾಯಿಲೆನೂ ತಡಿಬೋದು. ಆದರೆ ಎಲ್ಲಿ ನಾವು ಹೋರಾಟದಲ್ಲಿ ಸುಳ್ಳು ಮಾಡ್ತೀವೋ, ಸ್ವಾರ್ಥ ಮಾಡ್ತೀವೋ, ಅಲ್ಲೇ ನಮ್ಮ ಸೋಲು ಆಗುತ್ತೆ, ಸಮುದಾಯದ ಸೋಲು ಆಗುತ್ತೆ, ಸಮಾಜದ ಸೋಲು ಆಗುತ್ತೆ. ಅದಕ್ಕೋಸ್ಕರ ಸತ್ಯನ ನಾವು ಜೀವನದಲ್ಲಿ ರೂಢಿ ಮಾಡ್ಕೋಬೇಕು ಅಂತ 2016ರಲ್ಲಿ ಸತ್ಯಯುಗ ಮಾಡಬೇಕು ಅನ್ನೋ ಒಂದು ಕನಸು ಕಟ್ಕೊಂಡ್ವಿ. ಹಾಗೆ ಪಕ್ಷ ಪ್ರಭುತ್ವ ನಡೀತಾ ಇದೆ, ನಿಜವಾದ ಪ್ರಜಾಪ್ರಭುತ್ವ ನಡೀತಾ ಇಲ್ಲ. ಆ ಪಕ್ಷಾತೀತವಾದ ಒಂದು ಪಂಚಮ ಪಡೆ ರಾಜಕಾರಣ ಬರಬೇಕು ಅಂತ ಹೋರಾಟ ಮಾಡ್ತಾ ಇದ್ವಿ. ಸೊ ಇದಕ್ಕೆ ಎಲ್ಲರೂ ಒಗ್ಗೂಡಿಸಿದ್ರೆ ಮಾತ್ರ ಸಾಧ್ಯ. ನನ್ನ ಕನಸು ನಂದಲ್ಲ, ಎಲ್ಲರ ಕನಸು ಆಗಬೇಕು. ಅದಕ್ಕೆ ಬನ್ನಿ ಹೋರಾಡೋಣ, ಬನ್ನಿ ಎಲ್ಲರೂ ವಿಶ್ವಮಾನವರಾಗೋಣ. ಸತ್ಯಮೇವ ಜಯತೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಹರಿರಾಮ್ ಅಂತ ಹೇಳಿ. ನಾನು ಕಳೆದ ಒಂದು 25 ವರ್ಷಗಳಿಂದ ಚಳುವಳಿಯಲ್ಲಿ ಒಂದು ಕಾಂಶಿರಾಮ್ ಸಾಹೇಬ್ರ ನೇತೃತ್ವದಲ್ಲಿ ಬಂದಂಥ ಬಹುಜನ ಚಳುವಳಿ ತೋರಿಸ್ಕೊಂಡಿದ್ದೀನಿ. ಮತ್ತು ನಾನು ಸುಮಾರು ಒಂದು 15 ವರ್ಷಗಳ ಕಾಲ ನಾನು ಪೊಲಿಟಿಕಲ್ ಸೈನ್ಸ್ ಪ್ರೊಫೆಸರ್ ಆಗಿ, ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ 15 ವರ್ಷಗಳ ಕಾಲ ಸುಮಾರು ಬೆಂಗಳೂರಿನಲ್ಲಿ ಒಂದು 4-5 ಕಾಲೇಜುಗಳಲ್ಲಿ ಪ್ರಾಧ್ಯಾಪಕನಾಗಿ ಕೆಲಸ ಮಾಡಿದ್ದೆ. ಮತ್ತು ಅದ್ರ ಜೊತೆ ಈಗ ಒಂದು 3 ವರ್ಷಗಳಿಂದ ಬಹುಜನ ಸಮಾಜ ಪಾರ್ಟಿಯ ರಾಜ್ಯಾಧ್ಯಕ್ಷರು ಕೂಡ ಆಗಿದೆ ಒಂದು 2 ವರ್ಷಗಳ ಕಾಲ. ಅದರ ನಂತರ ಈಗ ಪಕ್ಷ ಎಲ್ಲೂ ಇಲ್ಲದೆ ಈಗ ನಾನು ಅಡ್ವೊಕೇಟ್ ಆಗಿ ಕಳೆದ 3 ವರ್ಷಗಳಿಂದ ಪ್ರಾಕ್ಟೀಸ್ ಮಾಡ್ತಿದ್ದೆ. ಮತ್ತು ಜೊತೆಗೆ ವಿದ್ಯಾರ್ಥಿಗಳು ಮತ್ತು ಯುವಜನರ ನಡುವೆ ಕೆಲಸ ಮಾಡ್ತಾ, ಅದು ಈ ನಡುವೆ ಅಂತೂ ಬಹಳ ಮುಖ್ಯವಾಗಿ ನನಗೆ 25 ವರ್ಷಗಳ ಅನುಭವದಲ್ಲಿ ಬಹಳ ಮುಖ್ಯವಾಗಿ ಅರ್ಥ ಆಗಿದೆ. ದಲಿತರ ಪೈಕಿ ಇಲ್ಲೇನಾಗಿದೆ ಅಂತ ಹೇಳಿದ್ರೆ, ನಾವು ಚಳವಳಿ ಅಂತ ಹೇಳ್ತಾ, ಚಳವಳಿಯನ್ನು ಕಟ್ತಾ, ಈ ಸಮುದಾಯ ಬಹಳ ಮುಖ್ಯವಾಗಿ ದಲಿತ ಸಮುದಾಯದಲ್ಲಿ ಯಾವುದೇ ರೀತಿಯಾದಂಥ ಆರ್ಥಿಕ ಸ್ವಾವಲಂಬನೆ ಇಲ್ದಿರೋ ಕಾರಣಕ್ಕೆ ಬಹುಶಃ ದೊಡ್ಡ ಹಿನ್ನಡೆ ಆಗ್ತಾಯಿದೆ. ಸೊ ಅದ್ರ ಕಡೆ ನಾವು ಹೆಚ್ಚು ಗಮನ ಕೊಟ್ಟಿಲ್ಲ. ಹಾಗಾಗಿ ನನಗೆ ಈಗ ಅರ್ಥ ಆಗಿದೆ ಏನಂತ ಹೇಳಿದ್ರೆ, ರಾಜಕಾರಣ ಇನ್ನೊಂದು ಧರ್ಮ, ಅದ್ರ ಜೊತೆಗೆ ಸೆಲ್ಫ್ ಎಂಪವರ್ಮೆಂಟ್, ಅದರಲ್ಲೂ ಕೂಡ ಎಕನಾಮಿಕ್ ಎಂಪವರ್ಮೆಂಟ್ ಆಗಬೇಕು. ಹಾಗಾಗಿ ಈ ಸಮುದಾಯದಲ್ಲಿ ಒಂದಿಷ್ಟು ಆಂಟ್ರಪ್ರಿನರ್ಶಿಪ್ಪನ್ನು, ಉದ್ಯಮಶೀಲತೆಯನ್ನು ಹೇಗೆ ಬೆಳೆಸ್ಕೋಬೇಕು, ಮತ್ತು ಬಹಳ ಮುಖ್ಯವಾಗಿ ನಾವು ರಾಜಕಾರಣ, ಧರ್ಮ ಎರಡು ಬಗ್ಗೆ ಮಾತ್ರ ಮಾತಾಡ್ತಾ ಇದ್ವಿ. ಆದರೆ ಇವತ್ತು ಇಡೀ ವ್ಯವಸ್ಥೆಯನ್ನು ಸಂವಿಧಾನ ಸೃಷ್ಟಿ ಮಾಡಿರ್ತಕ್ಕಂಥ ಅನೇಕ ಸಂಸ್ಥೆಗಳಿದಾವಲ್ಲ, ಆ ಸಂಸ್ಥೆಗಳ ಮೂಲಕ ಇವತ್ತು ಹೇಗೆ ಈ ಮನುವಾದಿಗಳು ಕಂಟ್ರೋಲ್ ಮಾಡಬೇಕು ಮತ್ತು ಅದರಲ್ಲಿ ನಮ್ಮ ಪಾತ್ರ ಏನಿದೆ. ಸೊ ಅಲ್ಲಿ ನಾವು ಹೆಚ್ಚಿಗೆ ಈ ಸಮುದಾಯವನ್ನು ಕಳಿಸೋ ಮುಖಾಂತರ ಏನಾದರೂ ಬದಲಾವಣೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತೇಳಿ ಆ ಕ್ಷೇತ್ರದಲ್ಲಿ ಒಂದಿಷ್ಟು ವಿದ್ಯಾರ್ಥಿಗಳ ನಡುವೆ ಕೆಲಸ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ಜೈವಿ. ನನ್ನ ಹೆಸರು ಜನನಾಗಪ್ಪ ಅಂತ. ಸರ್ ಕೇಳಿಸ್ಕೊಳ್ಳಿ ಸರ್, ಮಾತಾಡಬೇಡಿ ಸರ್, ಯಾರು ಬಗ್ಗೆ ಮಾತಾಡಬೇಡಿ. ಒಂಚೂರು ಸಣ್ಣದಾಗಿ ಮಾತಾಡಿದ್ರು ಇವ್ರು ಮಾತಾಡೋದು ರೀಚ್ ಆಗಲ್ಲ, ಡಿಸ್ಟರ್ಬ್ ಆದಾಗ ಅನ್ಸುತ್ತೆ. ದಯವಿಟ್ಟು ಯಾರು ಮಾತಾಡಬೇಡಿ. ನನ್ನ ಹೆಸರು ಜನನಾಗಪ್ಪ ಅಂತ. ನಾನು ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ತಾಲೂಕಿಂದ ಬಂದಿದ್ದೀನಿ. 2009ರಿಂದ ಕೂಡ ನಾನು ಚಳುವಳಿಯಲ್ಲಿ ಭಾಗಿಯಾಗಿ ಕೆಲಸ ಮಾಡ್ತಾಯಿದ್ದೀನಿ. ಭಾಳ ಮುಖ್ಯವಾಗಿ ಆಗ ಬಹುಜನ ವಿದ್ಯಾರ್ಥಿ ಸಂಘ ಅಂತ, ಈಗ ಅದು ಭಾರತೀಯ ವಿದ್ಯಾರ್ಥಿ ಸಂಘ ಅಂತ ಪರಿವರ್ತನೆ ಆಗಿದೆ. ಅದರಲ್ಲಿ 2009ರಿಂದ ನಾನು ಚಿಕ್ಕಬಳ್ಳಾಪುರ ಜಿಲ್ಲೆಯ ಕೋಆರ್ಡಿನೇಟರ್ ಆಗಿ ಕೆಲಸ ಮಾಡ್ತಾ, ಜೊತೆಗೆ ಮೂಲತಃ ನಾನು ಇಂಜಿನಿಯರಿಂಗ್ ಗ್ರಾಜ್ಯುಯೇಟ್ ಆಗಿದ್ದರಿಂದ ಒಂದು 10 ವರ್ಷ ಇಂಜಿನಿಯರ್ ಆಗೂ ಕೆಲಸ ಮಾಡಿದ್ದೀನಿ. ಜೊತೆಗೆ ಇವಾಗ ಸದ್ಯಕ್ಕೆ ಇವಾಗ ಗ್ರಾಮ ಪಂಚಾಯತಿ ಸದಸ್ಯನಾಗಿದ್ದೀನಿ. ಸೊ ಒಳಗೆ ಹೋಗಿ ನೋಡೋದು, ಹೊರಗೆ ಇಲ್ಲ ಸರ್, ಕ್ಯಾಟಗರಿ ಜನರಲ್ ಕೂಡ ಸರ್ ಕೊಡೋದು ಇಲ್ಲ. ನಿಮಗೂ ಐಡಿಯಾ ಇದೆಯಲ್ಲ ಸರ್, ಅಷ್ಟೇ ನಿಮ್ಮ ಐಡಿಯಾ ಅಷ್ಟೇ. ಹೀಗೆ ಒಂದು ಜೊತೆಗೆ ಭಾಳ ಮುಖ್ಯವಾಗಿ ಸದ್ಯದ ಪರಿಸ್ಥಿತಿಗೆ ನಾವು ಈ ವಿದ್ಯಾರ್ಥಿಗಳ ಒಂದು ಶೈಕ್ಷಣಿಕ ಮತ್ತು ಮುಂದಿನ ಅವ್ರ ಚಳುವಳಿ ಅನ್ನೋದು ಒಂದು ಸಣ್ಣ ಪಾಠಾಗಿ ಅವರಲ್ಲಿ ಹೋಗಬೇಕು. ಮತ್ತು ಹೆಚ್ಚಿನ ದೃಷ್ಟಿಯಲ್ಲಿ ಅವರು ವೈಯಕ್ತಿಕ ಸಾಧನೆಗಳ ಕಡೆ ಗಮನ ಕೊಡಬೇಕು ಅನ್ನೋಂಥ ನಿಟ್ಟಿನಲ್ಲಿ ಹೆಚ್ಚು ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತೀವಿ. ಜೊತೆಗೆ ಯಾವ ಸಮುದಾಯ, ಎಸ್ಪೆಷಲಿ ಇವಾಗ ದಲಿತ ಸಮುದಾಯ
ಇವಾಗ ಎಜುಕೇಷನಲ್ಲಿ ಸ್ವಲ್ಪ ಮುಂದೆ ಇದೆ. ನಾಳೆ ನಿಮ್ದು ಇದು ಸಬ್ಜೆಕ್ಟ್ ಬಂದಾಗ ಈ ಡೀಟೇಲ್ ಎಲ್ಲ ಮಾತಾಡಿದ್ರಿ. Yes, yes. ಈಗ ಬರೀ ಅದೇ ಪರಿಚಯ ಅಲ್ಲ, ಇಲ್ಲಿ ಮಾತಾಡಿ. ಅದನ್ನೇ ಅದ ಹೀಗಿದೆ ಮಾತಾಡ್ಲಿಕ್ಕೆ ಸರ್. ಅಲ್ಲ ಅದೇ ಅದನ್ನೇ ಹೇಳ್ತಾ ಇದ್ದೆ ಸರ್. ಮಾತಾಡಿ. ಹಾಗಾಗಿ ಈಗ ಸದ್ಯಕ್ಕೆ ನಾವು ಈ ಸಮುದಾಯಗಳಲ್ಲಿ ಒಂದು ಆರ್ಥಿಕ ಚಿಂತನೆಗಳು ಕೂಡ ಬರಬೇಕು ಅಥವಾ ದಲಿತ ಒಂದು ಕ್ಯಾಪಿಟಲಿಸಮ್ ಅನ್ನೋದನ್ನ ಒಂದು ಕಲ್ಪನೆಯನ್ನು ಉಂಟಾಗಬೇಕು ಅನ್ನೋ ನಿಟ್ಟಿನಲ್ಲಿ ಕೆಲಸ ಮಾಡಿದ್ದೇವೆ. ಇಷ್ಟು ನಾನು ಮಾಡ್ತಾ ಇರೋದು ಕೆಲಸ. ಥ್ಯಾಂಕ್ ಯು. ಎಲ್ರಿಗೂ ಜೈ ಭೀಮ್. ಸಿದ್ದು ಇಲ್ಲಿ ಬಂದ್ಬಿಡಿ. ನನ್ನ ಹೆಸರು ಶ್ರೀರಾಮುಲು ಅಂತೇಳಿ ಚನ್ನಪಟ್ಟಣ. 20 ವರ್ಷಗಳಿಂದ ಬಹುಜನ ಚಳವಳಿಯಲ್ಲಿ ಸಕ್ರಿಯವಾಗಿ ಇದ್ದೀನಿ. ಮುಂದೆನೂ ಸಹ ಬಹುಜನ ಚಳವಳಿಯಾಗಿರುವ ಬಾಬಾ ಸಾಹೇಬರ ಋಣದ ಮಕ್ಕಳು ಆ ಋಣ ತೀರಿಸಿ ಕೆಲಸ ಮಾಡ್ತೇನೆ ಅಂತ ಹೇಳ್ತೀನಿ. ಜೈ ಭೀಮ್. ನನ್ನ ಹೆಸರು ಡಾಕ್ಟರ್ ರವಿಕುಮಾರ್ ಅಂತೇಳಿ ಬೆಂಗಳೂರು ಯೂನಿವರ್ಸಿಟಿನಲ್ಲಿ PhD ಮುಗಿಸಿ ರಾಮನಗರ PG ಸೆಂಟರ್ನಲ್ಲಿ ಗೆಸ್ಟ್ ಫ್ಯಾಕಲ್ಟಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ಸುಮಾರು 20 ವರ್ಷಗಳಿಂದ ಬಹುಜನ ಚಳವಳಿಯಲ್ಲಿ ತೊಡಗಿಸಿಕೊಂಡಿದ್ದೀನಿ. ಎಲ್ರಿಗೂ ಜೈ ಭೀಮ್. ನನ್ನ ಹೆಸರು PN ಶೇಷಾದ್ರಿ ಅಂತೇಳಿ, ಪ್ರೆಸೆಂಟ್ ಈಗ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿ PN ಶೇಷಾದ್ರಿ ಅಂತ ಸರ್. PN ಶೇಷಾದ್ರಿ ಅಂತೇಳಿ ಪ್ರೆಸೆಂಟ್ ಪೊಲೀಸ್ ಇನ್ಸ್ಪೆಕ್ಟರ್ ಇದ್ದೀನಿ. ಬಾಬಾ ಸಾಹೇಬ್ರವರ ಸಿದ್ಧಾಂತಡಿ ಕೆಲಸ ಮಾಡಬೇಕು ಅಂತೇಳಿ ಆ ನಿಟ್ಟಿನಲ್ಲಿ ನನ್ನ ಕರ್ತವ್ಯದಲ್ಲೇ ಕೂಡ ನಾನು ಏನು ಮಾಡ್ಬೋದು ಅದನ್ನು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಈ ಚಳುವಳಿ ನನಗೆ ಇಷ್ಟ ಆಯಿತು. ನಮ್ಮ ಮಹೇಶ್ ಅಣ್ಣ ಮತ್ತು ಗೌತಮನ್ನ ಹತ್ತಿರ ಸ್ನೇಹಿತರು ನಿನ್ನೆ ಹೇಳಿದ್ರು, ನೋಡಬೇಕು ಅಟ್ಲೀಸ್ಟ್ ನಾನು ಇನ್ನು ಮುಂದೆ ಅದ್ರ ಜೊತೆಲಿ ನಾನು ಇರೋಣ ಅನ್ನೋದೊಂದು ಭಾವನೆ ಇಟ್ಕೊಂಡು ಮನಸ್ಸಲ್ಲಿದೆ, ಅದು ಮಾಡ್ಕೊಂಡು ಹೋಗ್ತಾರೆ. ಎಲ್ಲರಿಗೂ ನಮಸ್ಕಾರ. ನನ್ನ ಸ್ವಂತ ಊರು ಚನ್ನಪಟ್ಟಣ ತಾಲೂಕು ಸರ್. ಚನ್ನಪಟ್ಟಣ ತಾಲೂಕು ಪಕ್ಕ ಒಂದು ಸಣ್ಣ ಹಳ್ಳಿ ಪಾರೆದೊಡ್ಡಿ ಅಂತೇಳಿ. ನಾನು ಇರೋದು ಬೆಂಗಳೂರಿನಲ್ಲೇ ಇದೆ ಸರ್. ಮೊದಲಿಂದ ಬೆಂಗಳೂರಿನಲ್ಲೇ ಇದ್ದೀನಿ, 30 ವರ್ಷದಿಂದ ಅಲ್ಲೇ ಇದ್ದೀನಿ. ಹಂಗಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾ ನನ್ನ ಹೆಸರು ಮತ್ತಿಕೆರೆ ಹನುಮಂತಯ್ಯ ಅಂತ. ಸುಮಾರು ಹಲವಾರು ವರ್ಷಗಳಿಂದ ನಮ್ಮ ಸುರೇಶ್ ಗೌತಮು ಮತ್ತು ಇನ್ನಿತರ ಪ್ರಗತಿಪರರ ಆಲೋಚನೆ ಒಡನಾಟಲಿದ್ದು ಕೆಲವು 5 ವರ್ಷಗಳಿಂದ ತಾಲೂಕು ಪಂಚಾಯತ್ ಸದಸ್ಯರಾಗಿ ಕೆಲಸ ಮಾಡಿದ್ದೀನಿ. ಮುಂದೆ ಬಾಬಾ ಸಾಹೇಬರ ಆಶಯಗಳು ಮತ್ತು ಸಂವಿಧಾನದ ಆಶಯಗಳನ್ನು ಕಟ್ಟಕಡೆಯ ಪುರುಷರು ಕೂಡ ಕಲ್ಪಿಸುವಂಥ ವ್ಯವಸ್ಥೆ ಆಗಬೇಕು, ಅವ್ರು ಅರಿವಾಗಬೇಕು ಅನ್ನೋ ನಿಟ್ಟಿನಲ್ಲಿ ಕೆಲಸ ಮಾಡಬೇಕು ಅಂತ ತುಂಬ ಆಸಕ್ತಿ ಆಗಿದ್ದೀನಿ. ಅದರಂತೆ ನಡೀತೀನಿ ಸರ್. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ H. ಲಕ್ಷ್ಮೀನಾರಾಯಣ ಸ್ವಾಮಿ ಅಂತೇಳಿ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ MA ಮತ್ತು ಡಾಕ್ಟರ್ ಪದವಿಯನ್ನು ಪಡ್ಕೊಂಡು ಪ್ರಸ್ತುತ ಈಗ ಸ್ನಾತಕೋತ್ತರಕ್ಕೆ ರಾಮನಗರದಲ್ಲಿ ಕನ್ನಡ ಉಪನ್ಯಾಸಕನಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀನಿ. ಸಾಹಿತ್ಯದ ಓದು ಮತ್ತು ಬರಹ ನನ್ನ ಆಸಕ್ತಿಯ ಕೇಂದ್ರ. ಸಾಹಿತ್ಯದ ವೇದಿಕೆಯಾಗಿ ನಾವು ಕೌಬಾಯ್ಸ್ ಬಳಗ ಅಂತ ಹೇಳಿ ಮಾಡಿಕೊಂಡು ಸುಮಾರು ವರ್ಷಗಳಿಂದ ಅದರಲ್ಲಿ ಕಾರ್ಯಕ್ರಮಗಳನ್ನು ಮಾಡ್ತಾ ಬರ್ತಾ ಇದ್ದೀವಿ. ಥ್ಯಾಂಕ್ ಯು. ಹಾಂ ಸರ್. ಸಾಹಿತ್ಯದ ಕೌಬಾಯ್ಸ್. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಕರಿಯಣ್ಣ ನಿಷಾದ್ ಅಂತ. ಮೂಲತಃ ನಂದು ಬಂಗಾರನಾಯಕನ ಬೆಟ್ಟ, ಪಾವಗಡ ತಾಲೂಕು, ತುಮಕೂರು ಜಿಲ್ಲೆ. ನಾನು MA ಬಂದ್ಬಿಟ್ಟು ತುಮಕೂರು ವಿಶ್ವವಿದ್ಯಾಲಯದಲ್ಲಿ ಮಾಡಿದೆ. PhD ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಮುಗಿಸಿದ್ದೇನೆ. ಈಗ ಬೆಂಗಳೂರು ವಿಶ್ವವಿದ್ಯಾಲಯ ಲಾ ವಿಭಾಗದಲ್ಲಿ ಕನ್ನಡ ಉಪನ್ಯಾಸಕನಾಗಿ ಇದ್ದೇನೆ. ಫಂಕ್ಷನ್ ಅಂತ ಮೇಡಮ್. ನನ್ನ ಹೆಸರು ಸುನಿಧಿ ಅಂತ. ನಾನು ಈಗ ಡಿಗ್ರಿ ಫೈನಲ್ ಇಯರ್ ಓದ್ತಾ ಇದ್ದೀನಿ ಬೆಂಗಳೂರಲ್ಲಿ. ನನ್ನ ಹೆಸರು ಸುಪ್ರೀತಿ ಅಂತ. ನಾನು 6th ಸ್ಟ್ಯಾಂಡರ್ಡ್ ಓದ್ತಾ ಇದ್ದೀನಿ.
ತಾವಿನ್ನೂ ಏನೋ ತಿಳ್ಕೊಬೋದು, ಒಂದು ಸಮಾನ ಮನಸ್ಕರ ವೇದಿಕೆ ಅನ್ಕೊಂಡು ಇನ್ನೇನೋ ಒಂದಷ್ಟು ವಿಚಾರಗಳು ತಿಳ್ಕೊಬೋದು ಅಂತ ನಾನು ವಿಚಾರ ಸಂಘಟನೆ ಕರ್ನಾಟಕ ರಣಧೀರ್ ಹರೀಶ್ ಭೈರಪ್ಪ. ಕೆಲವ್ರಿಗೆ ನಿಜ ಕಾಣಿಸುತ್ತೆ, ಕೆಲವ್ರಿಗೆ ಅರ್ಧಂಬರ್ಧ ಆಗುತ್ತೆ. 1-2 ಸೆಕೆಂಡ್ ಆಗುತ್ತೆ, ಬಂದು ಇಲ್ಲಿ ನಮ್ಮ ಹಾಂ ಸರ್ ಓಕೆನಾ? ಹಾಂ ಸರ್ ಚೆನ್ನಾಗಿ ಸ್ನೇಹಿತರೆ ನಮಸ್ತೆ, ದೀಪಗೌಡ ಅಂತ. ಸರ್ ಮಾತಾಡಬೇಡ ಪ್ಲೀಸ್, ಯಾರು ಮಾತಾಡಬೇಡ. ಪ್ರೋಗ್ರಾಮ್ ನಡೀತಾ ಇದೆ, ಕಾರ್ಯಕ್ರಮದ ಒಂದು ಭಾಗನೇ ಇದು. ಅವ್ರು ಪರಿಚಯ ಮಾಡ್ಕೊತಾರೆ, ನಾವು ಮಾತಾಡ್ತಾ ಕೂತ್ಕೊಳ್ಳೋಣ, ದಯವಿಟ್ಟು ಅನ್ಕೋಬೇಡ್ರಿ ಪ್ಲೀಸ್. ಅವಮಾನ ಮಾಡ್ದಂಗೆ ಆಗುತ್ತೆ ಯಾರು ಮಾತಾಡ್ತಾರೆ. ಸ್ನೇಹಿತರೆ ನಮಸ್ತೆ, ದೀಪಗೌಡ ಅಂತ. ಬೇಸಿಕಲಿ ನಾನೊಬ್ಬ ಆರ್ಗ್ಯಾನಿಕ್ ಫಾರ್ಮರ್, ರೈತಾಪಿ ಕುಟುಂಬದಿಂದ ಬಂದವನು. ಹೇಳ್ಕೊಳಕ್ಕೆ ಒಂದು ಡಿಗ್ರಿ ಮಾಡ್ಕೊಂಡಿದ್ದೀನಿ. ಯಾವುದೇ ಹೋರಾಟದ ಹಿನ್ನೆಲೆ ನಂದೇನಿಲ್ಲ. ನನಗೆ ಈ BJP ವಿರೋಧಿ, ನಾನು ಆ್ಯಕ್ಚುಲಿ ಮನು ವಿರೋಧಿ. ನಾನು ಗಾಂಧಿ, ಬುದ್ಧ, ಬಸವ ಈ ಆದರ್ಶಗಳು ಇಷ್ಟ. ಟೋಟಲ್ ಹೇಳ್ಬೇಕಂದ್ರೆ ನನಗೆ BJP ಆಗಲ್ಲ. ನನ್ನ ಗುರಿನೇ BJP ಮನೆಗೆ ಕಳಿಸೋದು. ನಮಸ್ಕಾರ ಸ್ನೇಹಿತರೆ, ಗಜೇಂದ್ರ ಅಂತ ಬೆಂಗಳೂರಿಂದ, ವೃತ್ತಿ ಕಾರು ಚಾಲಕ, ಸಮಾಜದ ಕನಸು ಕಂಡುಕೊಂಡು ಅದೇ ರೀತಿಯ ಒಂದು ಸಮಾನ ಮನಸ್ಕರ ಜೊತೆ ಒಡನಾಟ ಬೆಳೆಸ್ತಾರೆ. ಎಲ್ಲ ಕನ್ನಡದ ಜಾಣಗೆಳೆಯರಿಗೆ ನಮಸ್ಕಾರ. ನನ್ನ ಹೆಸರು ಜಗದೀಶ್ ಅಂತ ಹೇಳ್ಬಿಟ್ಟು, ನಾನು 20 ವರ್ಷ ಬೆಂಗಳೂರಲ್ಲಿ ಒಂದು IT ಕಂಪ್ನಿಲಿ ಕ್ಯಾಟ್ರಿಂಗ್ ಮಾಡ್ತಾಯಿದ್ದೆ. ಸದ್ಯಕ್ಕೆ ಊರಲ್ಲಿ ದನ ಕಾಯ್ತಾ ಇದ್ದೀನಿ ಇವಾಗ. ಸರ್ ಹೇಳಿದ್ರಲ್ಲ ಇವಾಗ, ಯಾಕೆಂದರೆ ಕುವೆಂಪು ಹೇಳಿದ್ರೆ ಮೊದಲು ನಮಗೆ ಗುಂಡು ಹೊಡ್ಕೋಬೇಕು ಅಂತ. ಹಾಗೆ ಇವತ್ತು ನಮ್ಮ ಸರ್ರೆ ಬಾಡ್ತಿನ ಮಲಗಿರೋ ನಮ್ಮ ಒಂದಷ್ಟು ದಲಿತ ಶೂದ್ರ ಅಂದರೆ ಅನ್ಕೊಂಡ್ರೆ ಹೊರ ಮಾದಿರೋ ಶೂದ್ರ ಅನ್ಕೊಂಡ್ಬಿಟ್ಟಿದ್ದಾರೆ. ಇಲ್ಲಪ್ಪ ನಾವು ಒಕ್ಕಲಿಗರು ಶೂದ್ರ ಅಂತ ಹೇಳೋವಂಥ ಹಾಸನದಲ್ಲಿ ಪ್ಲ್ಯಾನ್ ಮಾಡ್ತಾಯಿದ್ವಿ. ಅದಕ್ಕೆ ಶೂದ್ರ ಸಮಾವೇಶ ಅಂತಲೇ ಮಾಡೋದು ಅಂದ್ಕೊಂಡ್ವಿ. ನಮ್ಮ ಗುರುಗಳಿದಾರಲ್ಲ ಮುಕುಂದರಾಜ್ ಸರ್ ಮತ್ತು ಭಗವಾನ್ ಅವರು, ನಮ್ಮನ್ನು ನಾವು ಯಾಕೆ ಸುಳೆ ಮಕ್ಕಳು ಅನ್ಕೋಬೇಕು, ಬೇಡ ಕಣೆ ಅಂದರು. ಅದು ಎಲ್ಲರೂ ಸೇರಿಸಿ ನಮ್ಮನ್ನು ಸುಳೆ ಮಕ್ಕಳು ಅನ್ಕೊಂಡು ಬೇಡ ಅಂಥೇಳಿ ವಿಶ್ವಮಾನವ ಅಂತ ಹೇಳೋರು ಅಂತ ಹೇಳಿದ್ದಾರೆ. ಅದರಿಂದ ಜನವರಿಯಲ್ಲಿ ಖಂಡಿತ ಒಂದು ರೀತಿಯ ಕರ್ನಾಟಕಕ್ಕೆ ಹೊಸ ರೀತಿಯಲ್ಲಿ, ಅದು 29ಕ್ಕೆ ಮಾಡ್ಬಿಟ್ಟು ಏನಾಗುತ್ತೆ ಅಂದರೆ 10 ಹನ್ನೊಂದು ಆಗ್ಬಿಡುತ್ತೆ. ಅವ್ರು ಜನವರಿಗಳು ತುಂಬ ಪ್ಲ್ಯಾನ್ ಮಾಡ್ತಾರೆ, 10 ಹನ್ನೊಂದು ಮಾಡಿ ಮುಗಿಸ್ಬಿಡ್ತಾರೆ. ಹಂಗೆ ಆಗಬಾರ್ದು. ಬೇರೆ ರೀತಿಯ ಮೆಸೇಜ್ ಹೋಗಬೇಕು. ಅದನ್ನು ದೊಡ್ಡ ಮಟ್ಟದಲ್ಲಿ ಮಾಡೋಣ. ದಯವಿಟ್ಟು ಎಲ್ಲರೂ ಸಹ ನಮ್ಮ ಜೊತೆ ಒಂದು ಬನ್ನಿ ಅಂತೇಳಿ ಕೇಳ್ಬೋದು. ನಮಸ್ಕಾರ. ನಮಸ್ಕಾರ, ನನ್ನ ಹೆಸರು ಬಸವರಾಜ್ ಕರ್ಸಕ್ರೆ ಅಂತ. ನಾನೊಬ್ಬ ಲ್ಯಾಬ್ ಟೆಕ್ನಿಷಿಯನ್ನು ಬೆಂಗಳೂರಿನಿಂದ ಬಂದಿದ್ದೀನಿ. ನನಗೆ ಏನಂದರೆ ಇದರಲ್ಲಿ ಈ ತಾರತಮ್ಯಗಳನ್ನ ನೋಡಿದಾಗೆಲ್ಲ ನನಗೆ ಅನ್ನಿಸ್ತಾ ಇರ್ತದೆ. ನಾನು ನಿನ್ನೆ ಕೂಡ ಸರ್ ಹತ್ರ ಆದರೆ ಹೇಳಿದೆ, ಈಗ ಅವ್ರು ಯಾಕೆ ಸುಮ್ಮನೆ ಬ್ರಾಹ್ಮಣರು ತಟ್ಟೆ ಇಡ್ಲಿ ಅಂತ ಹಾಕ್ಕೊಡ್ತಾರೆ, ನಾವು ಗೌಡ್ರುಗಳು ಮಾಂಸದ್ದು ಇದು ಮಿಲ್ಟ್ರಿ ಹೋಟ್ಲು ಈ ಥರ ಎಲ್ಲ ಹಾಕ್ಕೊಡ್ತೇವೆ. ಆ ಮಾದಿಗರು ಇಲ್ಲ ಹೊಲೆಯರು ಕೂಡ ಆ ರೀತಿ ಹಾಕ್ಕೋಬೇಕು. ಹೊಲೆಯರು ಒಟ್ಟು ಅಂತೇಳಿ ಮಾಡಬೇಕು. ಒಂದು ವೇಳೆ ಅವರು ದುಡ್ಡು ಕೊಡಲಿ ಅನ್ನೋದು ಫ್ರೀಯಾಗಿ ತಿನ್ನಲಿ ಬಿಡಿ, ಏನಾಗುತ್ತೆ ನೋಡೋಣ. ಬರೀ ಬ್ರಾಹ್ಮಣರು ತಟ್ಟೆ ಇಡ್ಲಿನೇ ತಿಂದು ಎಲ್ಲ ಶ್ರೇಷ್ಠ ಅನ್ನೋದಿಲ್ಲ. ಹೋಗಲಿ, ಆ ಬ್ರಾಹ್ಮಣರು ತಟ್ಟೆ ಇಡ್ಲಿ ತಿನ್ನೋಕೆ ಹೋಗೋರು ಯಾರು, ಅವತ್ತು ಅವ್ರಿಗೆ ಮೈಲಿಗೆ ಆಗಲ್ವ ಅಂತ ಕೇಳಬೇಕು. ಒಂದಿದೆ ನಮಗೆ. ಮಾದಿಗರ ಹೋಳಿಗೆ, ಮಾದಿಗರ ಮುದ್ದೆ ಅಂತಂದ್ರೆ ಹೋಗ್ಬೇಕಲ್ಲ, ಅಲ್ಲ ತಿನ್ನಿಸ್ಬೇಕು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸಂಪತ್ ಕುಮಾರ್ ಅಂತ, ವಕೀಲರು. ಕಳೆದ 11 ವರ್ಷಗಳಿಂದ ವಕೀಲ ವೃತ್ತಿ ಮಾಡ್ತಾ ಇದ್ದೀನಿ, ಬೆಂಗಳೂರಲ್ಲಿರೋದು. ನಾನು ಈಗ ಹಾಲಿ ಬೆಂಗಳೂರು KPCC ನಾರ್ತ್ ಲೀಗಲ್ ಸೆಲ್ ಪ್ರಧಾನ ಕಾರ್ಯದರ್ಶಿಯಾಗೂ ಸಹ ಕೆಲಸ ಮಾಡ್ತಾ ಇದ್ದೀನಿ. ಧನ್ಯವಾದಗಳು. ಒಕ್ಕಲಿಗರ ಸಂಘದ ಎಲೆಕ್ಷನ್ಗೂ ಸಹ ನಿಂತಿದ್ದೆ. 1834 ಮತಗಳು ಸಹ ಬಂದಿವೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಅಕ್ಮಲ್ ಪಾಷಾ ಅಂತೇಳಿ, ಹಾಸನ ಜಿಲ್ಲೆ ಅರಕಲಗೂಡು ತಾಲೂಕಿನಿಂದ. ನಾನು ಕರ್ನಾಟಕ ರಕ್ಷಣಾ ವೇದಿಕೆ ಅರಕಲಗೂಡು ತಾಲೂಕು ಘಟಕದ ಸಾಮಾಜಿಕ ಜಾಲತಾಣದ ತಾಲೂಕು ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ನನ್ನ ವೃತ್ತಿ ಬಂದು ವಾಹನಗಳಿಗೆ ವಿಮೆ ಮಾಡಿಸ್ಕೊಡ್ತಕ್ಕಂಥದ್ದು ಮತ್ತು ವಾಹನಗಳಿಗೆ ದಾಖಲಾತಿ ಮಾಡಿಕೊಡ್ತಕ್ಕಂಥ ಕೆಲಸ ಮಾಡ್ತಾಯಿದ್ದೀನಿ. ಮತ್ತು ಮೂಲತಃ ನಾವು ಕೃಷಿಕರು, ಜಮೀನು ಇದೆ, ಸ್ವಂತ ಮನೆಯೂ ಇದೆ. ಆಮೇಲೆ ರೈತಾಪಿ ಕುಟುಂಬದಲ್ಲಿ ಹುಟ್ಟಿ ಬೆಳೆದ ನಾನು. ಹಳ್ಳಿ ಸೊಗಡಿನ ಒಂದು ಜೀವನ ನನಗೆ ತುಂಬ ಇಷ್ಟ. ಮತ್ತು ಇನ್ನೊಂದು ಇಲ್ಲಿಗೆ ಬರ್ತಕ್ಕಂಥ ವಿಚಾರ ಏನಪ್ಪ ಅಂತಂದರೆ, ಕರ್ನಾಟಕ ರಕ್ಷಣಾ ವೇದಿಕೆ ಮೂಲ ಉದ್ದೇಶ
ನಾಡು ನುಡಿ ನೆಲ ಜಲ ಭಾಷೆ ಸಂಸ್ಕೃತಿಯ ಒಂದು ಸಂರಕ್ಷಣೆಗೋಸ್ಕರ ಅಂತೇಳಿ. ಆ ನಾಡು ನುಡಿ ನೆಲ ಜಲ ಭಾಷೆ ಸಂಸ್ಕೃತಿಯ ಸಂರಕ್ಷಣೆ ಆಗಬೇಕು ಅಂತಂದರೆ ಸಂವಿಧಾನದ ಅಡಿಯಲ್ಲಿ ಒಕ್ಕೂಟ ವ್ಯವಸ್ಥೆ ಪ್ರಾಧಾನ್ಯತೆ ಪ್ರಾಮುಖ್ಯತೆ ಮತ್ತು ಅದರ ಸ್ವಾಯತ್ತತೆಯನ್ನು ಕಾಪಾಡ್ತಕ್ಕಂಥ ಒಂದು ಅನುಚ್ಛೇದನ ಮಾಡಿದ್ದಾರೆ. ಸೊ ಆ ಒಂದು ಸಂವಿಧಾನ ಜೀವಂತವಾಗಿದ್ದರೆ ನಮ್ಮ ನಾಡು ನುಡಿ ನೆಲ ಜಲವೂ ಕೂಡ ಜೀವಂತವಾಗಿರುತ್ತೆ ಅಂತಕ್ಕಂಥ ನಿಟ್ಟಿನಲ್ಲಿ ನನಗೆ ಇಲ್ಲಿಗೆ ಆಹ್ವಾನಿಸಿದ್ದು ಅಕ್ರಮ್ ಸಾಹೇಬರು. ಸೊ ಇಷ್ಟನ್ನು ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ಭಾಳ ಸಂತೋಷ ಆಯಿತು, ಇಬ್ಬರು ಲಾಯರ್ಸ್ ಇದ್ದಾರೆ. ನಾನು ಕಳೆದ 28 ವರ್ಷದಿಂದ ಮಡಿಕೇರಿಯಲ್ಲಿ ಲಾಯರಾಗಿ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ. ನಮ್ಮ ಗೆಳೆಯರೆಲ್ಲ ಪ್ರಗತಿಪರ ಹೋರಾಟಕ್ಕೆ ಕರೀತಾ ಇರ್ತಾರೆ, ಒಟ್ಟಿಗೆ ನಾನು ಹೋಗಿ ಘೋಷಣೆಗೆ ಹೋಗ್ತಾ ಇರ್ತೀನಿ. ನಮಸ್ಕಾರ. ಸರ್, ನಾನು ವಿ ಪಿ ಶಶಿಧರ್ ಅಂತೇಳಿ. ನಾನು ಒಂದಷ್ಟು ಪ್ರಗತಿಪರ ಚಿಂತನೆಗಳು ಅಂತೇಳಿ ಅಂದ್ಕೊಂಡಿದ್ದೀನಿ. ಮನುಷ್ಯ ಪ್ರೀತಿ ಇಟ್ಕೋಬೇಕು ಅಂತೇಳಿ ಭಾಳ ಚಡ್ಪಡಿಕೆ ಇರುವಂಥ ಮನುಷ್ಯ. ಜಾತಿ ಧರ್ಮ ಭಾಷೆ ಪ್ರಾಂತ್ಯಗಳೆಲ್ಲವನ್ನು ಮೀರಿ ಮನುಷ್ಯನ ಪ್ರೀತಿಸಬೇಕು, ಆ ಮನಸ್ಥಿತಿಯನ್ನು ಬೆಳೆಸ್ಕೊಳ್ಬೇಕು ಅಂಥೇಳಿ ಮೂಲಭೂತವಾಗಿರುವಂಥ ಅನಿಸಿಕೆ ಇಟ್ಕೊಂಡಿರೋದು. ನಾನು ಪ್ರಸ್ತುತ ಕೊಡಗು ಜಿಲ್ಲಾ ಜನಾಂದೋಲನ ವೇದಿಕೆ ಅಂತೇಳಿ ಕಟ್ಕೊಂಡಿದ್ದೆ. ಅದು ಸಂಚಾಲಕ. ಅನೇಕ ಹೋರಾಟಗಳನ್ನ ರೂಪಿಸಿದ್ದೀವಿ ಅದರಲ್ಲಿ. CA ಹೋರಾಟಗಳಿರ್ಬೋದು. ಮತ್ತು ಮೂಲಭೂತವಾಗಿ ನಾನು AK ಸುಬ್ಬಯ್ಯನವರ ಶಿಷ್ಯ ಬಳಗದಲ್ಲಿ ನಾನು ಅಗ್ರಗಣ್ಯನಾಗಿದ್ದೆ ಕೊಡಗು ಜಿಲ್ಲೆಯಲ್ಲಿ. ಅವರ ಸಂಪರ್ಕಕ್ಕೆ ಬಂದು ಒಂದಷ್ಟು ಅವರಿಂದ ಪ್ರಭಾವಿತನಾಗಿದ್ದೆ. ಅನೇಕ ಹೋರಾಟಗಳನ್ನು ಚಳವಳಿಗಳನ್ನು ಮಾಡಿದ್ದೀವಿ, ಮೊಕದ್ದಮೆಗಳನ್ನು ದಾಖಲಿಸ್ಕೊಂಡಿದ್ದೀವಿ. BJP ಮತ್ತು ನನ್ನ ನಡುವೆ ಒಂದು ಕ್ಷಮೆ ಮತ್ತು ಜೈಲಿನ ನಡುವೆ ನಾನು ಜೈಲನ್ನು ಆಯ್ಕೆ ಮಾಡ್ಕೊಂಡವ್ರು. ನನ್ನ ವಕೀಲರು ಇವರೇ ಮುಂದೆ ಕ್ಷಮೆ ಕೇಳೋದಿಲ್ಲ, ಬೇಕಾದ್ರೆ ಜೈಲಿಗೆ ಹೆಚ್ಚುವರಿ 4 ದಿನ ಹೆಚ್ಚುವರಿ ಇರ್ತೀನಿ ಅಂತೇಳಿ ಗರ್ವದಿಂದ ಹೋದವರು. ಒಂದು ಮಾತು ಹೇಳಿದೆ, ನಿಮ್ಗೆ ನಿರಾಶೆ ಆಗಬೇಕು ಅಂತ ಆಸ್ಪತ್ರೆ ಸೇರ್ತೀನಿ, ಜೈಲಿಗೆ ಹೋಗಲ್ಲ ಅಂತೇಳಿ ಆಸ್ಪತ್ರೆ ಸೇರ್ಕೊಂಡ್ವಿ. ಸೊ ಹಾಗಾಗಿ ಇಲ್ಲಿ ನಾನು ಮೂಲತಃ ಕಾಂಗ್ರೆಸ್ಸಿಗೆ, ನಂತರ ಜನತಾದಳದ ತಾಲೂಕು ಅಧ್ಯಕ್ಷ ಜಿಲ್ಲಾಧ್ಯಕ್ಷ ಆಗಿದೆ. ಯಾಕಂದರೆ ಉಚ್ಚಾಟನೆ ಮಾಡಿದೆ. ಸಿಂಬಲ್ ನನಗೆ ಕೊಟ್ಟು ನಾನು ಸಿಂಬಲ್ ನನ್ನ ಕೈಲಿದೆ, ನಾನು ಉಚ್ಚಾಟನೆ ಆದೆ. ಪಕ್ಷೇತರನಾಗಿ ಗೆದ್ದೆ. ನಾನು ಜಿಲ್ಲಾ ಪಂಚಾಯತ್ ಸದಸ್ಯರಾಗಿ ಕುಶಾಲನಗರದಲ್ಲಿ 2 ಬಾರಿ ಪಕ್ಷೇತರವಾಗಿ ಗೆದ್ದವರು. ಸೊ ಈ ವ್ಯವಸ್ಥೆಯಲ್ಲೂ ಕೂಡ ಪಕ್ಷೇತರವಾಗಿ ಗೆದ್ದಿದ್ದೀನಿ. MLA ಆಗಬೇಕು ಅಂತ ಆಸೆ ಇದೆ, ಕಾಸಿಲ್ಲ, ಆಗೋದಿಲ್ಲ ಅಂಥೇಳಿ ಸ್ಪಷ್ಟ ಆಗಿದೆ. ಹಾಗಾಗಿ ಅನೇಕ ಜಿಜ್ಞಾಸೆಗಳಿದೆ. ನನಗೂ ಒಂದಷ್ಟು ಬಗೆಹರಿಸ್ಕೊಳ್ಬೇಕು. ಚಳವಳಿಗಳ ಮೂಸೆಯಿಂದ ಬಂದಿರುವ ನನಗೆ ಅಲ್ಲಿನ ಅಡೆತಡೆಗಳೇನಿದೆ, ವಾಸ್ತವಿಕವಾಗಿ ಏನಿದೆ, ಹೇಗೆ ಚಳವಳಿನ ಕಟ್ಬೋದು, ರಾಜಕಾರಣ ಹೇಗೆ ಪಾತ್ರ ವಹಿಸುತ್ತೆ, ಹಣ ಹೇಗೆ ಪಾತ್ರ ವಹಿಸುತ್ತೆ, ಇದ್ರ ಬಗ್ಗೆ ಭಾಳಷ್ಟು ಜಿಜ್ಞಾಸೆಗಳಿದೆ. ಒಂದಷ್ಟು ಕಲೀಲಿಕ್ಕೆ ಬಂದಿದ್ದೀನಿ. ಧನ್ಯವಾದ. ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸೋಮಣ್ಣ ಅಂತ. ನಾಗರಹೊಳೆ ಹತ್ತಿರ ಬಾಳೆಲೆ ಅಂತಿದೆ, ವಿರಾಜಪೇಟೆ ತಾಲೂಕು. ಅಲ್ಲಿ ಒಂದು ಜೂನಿಯರ್ ಕಾಲೇಜಿನಲ್ಲಿ ಕನ್ನಡ ಮೇಷ್ಟಾಗಿ ಮತ್ತು ಈಗ ಪ್ರಿನ್ಸಿಪಲ್ ಆಗಿ ಕೆಲಸ ಮಾಡ್ತಾ ಇದ್ದೇನೆ. ನಾನು ಮೂಲತಃ ಕಳೆಗೌಡ ನಾಗವರ ಅವರ ವಿದ್ಯಾರ್ಥಿ ಮತ್ತು ಸುಬ್ಬಯ್ಯನವರ ವೈಚಾರಿಕ ಚಿಂತನೆಯ ಶಿಷ್ಯ. AK ಸುಬ್ಬಯ್ಯನವರು. ನೀವು ಕೊಡಗಿನ ನಿಜವಾದ ಸಂಸ್ಕೃತಿಯನ್ನು ಅರ್ಥ ಮಾಡ್ಕೊಳ್ಬೇಕಾದ್ರೆ ನಾಗರಹೊಳೆ ಭಾಗದ ಹಾಡಿಗಳಿಗೆ ಹೋಗಬೇಕು. ಆ ಹಾಡಿಗಳಲ್ಲಿ ಇವತ್ತು ಒಂದು ನೈಜ ಚಿತ್ರಣ ಹೇಗಿದೆ ಏನಿದೆ ಅನ್ನುವಂಥದ್ದು ಕೊಡಗಿನ ನೈಜ ಸಂಸ್ಕೃತಿ ನಿಮಗೆ ಅರ್ಥ ಆಗ್ತದೆ. ಮತ್ತು ಮೂಲತಃ ನಾನು ಲೇಖಕರು ಕೂಡ. ಕಳೆದ 18 ವರ್ಷಗಳಿಂದ ಪ್ರಜಾವಾಣಿಯ ವರದಿಗಾರನಾಗಿ ಕೂಡ ಕೆಲಸ ಮಾಡ್ತಾ ಇದ್ದೇನೆ. ನಮ್ಮ ಮುಕುಂದರಾಜ್ ಅವರು ನಮಗೆ ಒಂದು ತೀರ ಸಂಕಷ್ಟದ ಸಂದರ್ಭದಲ್ಲಿ ಬಹಳ ಬೆನ್ನೆಲುಬಾಗಿ ನಿಂತಂಥವ್ರು. ನನ್ನೊಂದು ಪುಸ್ತಕ ದಲಿತ ಲೋಕದ ನೋವು ನಿಲ್ಲುವಂತ ಅಂತೇಳಿ ಒಂದು 30 ಜನರ ಎಲ್ಲ ಜಾತಿಯ ಜನಾಂಗದವರ ಒಂದು ಬದುಕಿನ ನೈಜ ಚಿತ್ರಣವನ್ನು ನಿರೂಪಣೆ ಮಾಡಿದ್ದೆ. ಅದರ ಬಗ್ಗೆ ಬಹಳ ದೊಡ್ಡ ಹೋರಾಟವೇ ನಡೀತು. ಅಂತಹ ಸಂದರ್ಭದಲ್ಲಿ ನಾವಿದ್ದೀವಿ ಬೆಂಗಳೂರಿನಲ್ಲಿ, ಇದೇ ಹೆದರಿಬೇಡಿ, ನೀವು ಧೈರ್ಯವಾಗಿರಿ ಅಂತ ಅಂತೇಳಿ ನಮ್ಮ ಮುಕುಂದರಾಜ್ ಅವರು, AK ಸುಬ್ಬಯ್ಯ, ಕಳೆಗೌಡ ನಾಗವಾರ ಮತ್ತು ನಮ್ಮ ದಲಿತ ಕವಿ ಸಿದ್ದಲಿಂಗಯ್ಯನವರು ಬಹಳ ಬೆನ್ನೆಲುಬಾಗಿ ನಿಂತು ನನ್ನನ್ನು ಅಲ್ಲೇ ಇದ್ದ ಹಾಗೆ ಇರೋ ಹಾಗೆ ಮಾಡಿದಂಥವರು. ಈಗಲೂ ಕೂಡ ನಮ್ಮ ಶಶಿಧರ್ ಅವರು ಹೇಳಿದ್ರು, ಮತ್ತು ವಿದ್ಯಾಧರ್ ಬಹಳ ಪ್ರಗತಿಪರ ಹೋರಾಟಗಾರವರು. ಅವ್ರ ಬಗ್ಗೆ ಏನು ಹೇಳ್ಕೊಳ್ಳಿಲ್ಲ ಅವರು. ಹೀಗಾಗಿ ಇಂತಹ ಶಿಬಿರ ನಡೀತಾ ಇದೆ, ಇಲ್ಲಿ ಹೋಗೋಣ ಅಂತೇಳಿ ಬಂದಾಗ ನಮಗೆ ಯಾರು ಗೊತ್ತಿರಲಿಲ್ಲ ಇಲ್ಲಿ ಬರ್ತಾರೆ ಅಂತ. ಮುಕುಂದರಾಜು ನೆನ್ನೆ ಬರ್ತಾರೆ ಅಂತ ಗೊತ್ತಿತ್ತು ನಮಗೆ. ಆದರೆ ಪ್ರಮುಖವಾದ ಆಯೋಜಕರು ಅವರೇ. ನಮ್ಮ RJ ನಾಗರಾಜ್ ಅವರಿದ್ದಾರೆ, ಅವ್ರ ಪರಿಚಯ, ಇವರೆಲ್ಲ ಹಿಂದಿನ ಗೆಳೆಯರು.
ಭಾಳ ಸಂತೋಷ ಆಯಿತು ನಿಮ್ಮೊಂದಿಗೆ ಸೇರೋದಕ್ಕೆ. ಸೊ ಎಲ್ಲ ಯುವ ಉತ್ಸಾಹಿ ತಂಡದವರಿದ್ದಾರೆ, ನಾವೆಲ್ಲ ಮತ್ತೆ ಸೇರಿ ಕಲಿಯೋಣ ಅಂತ ಹೇಳಿ ನಾನಿಷ್ಟು ಪರಿಚಯವನ್ನು ಮಾಡ್ತೀನಿ. ಬುಕ್ಕು ಏನಾಯ್ತಂದ್ರೆ ಭಾಳ ಹಿಂದೆ ಪ್ರಕಟ ಆದದ್ದು, ಆದರೆ 10 ವರ್ಷಗಳ ನಂತರ ಇಲ್ಲಿನ ಜನತೆಗೆ 10 ವರ್ಷಗಳ ನಂತರ ಇಲ್ಲಿ ಜನತೆಗೆ ಅದು ಜ್ಞಾನೋದಯ ಆಗಿ ಆನಂತರ ಹೋರಾಟ ನಡೀತದೆ. ಹಾಗಾಗಿ ಅದು ಪ್ರಿಂಟ್ ಮುಗಿದಿದೆ, ಮತ್ತೆ ರೀಪ್ರಿಂಟ್ ಹಾಕ್ಸ್ಬೇಕಂತ ಅಂತೇಳಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ದೀಪಕ್ ಅಂತ ಹೇಳಿ. ನಾನು ಮೂಲ ಮಂಡ್ಯದವನು, ಹುಟ್ಟು ಬೆಳೆದಿದ್ದೆಲ್ಲ ಮೈಸೂರಲ್ಲಿ. ನಾನೊಬ್ಬ ಬಿಸ್ನೆಸ್ ಕನ್ಸಲ್ಟೆಂಟ್. ನಮ್ಮ ಜನಕ್ಕೆ ಆರ್ಥಿಕವಾಗಿ ಮುಂದೆ ಬರಬೇಕು ಅನ್ನೋದೇ ನನ್ನ ಆಶೆ. ಅದಕ್ಕಾಗಿ ಏನು ಬೇಕಾದ್ರೂ ಸಪೋರ್ಟ್ನ ಮಾಡ್ತಾ ಇದ್ದೀನಿ ಸರ್. ಥ್ಯಾಂಕ್ ಯು. ಸರ್ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ನಾಗೇಂದ್ರ ಅಂತೇಳಿ, ಚಾಮರಾಜನಗರದಿಂದ ಬಂದಿದ್ದೀನಿ. ನಮ್ಮೂರು ಚಾಮರಾಜ ತಾಲೂಕು ಅರಕಲವಾಡಿ ಅಂತೇಳಿ. ನನ್ನ ಊರನ್ನು ಸೇರಿಸಿ ಅರಕಲವಾಡಿ ನಾಗೇಂದ್ರ ಅಂತ ಕರೀತಾರೆ. ಸಹೋದರ ಹರ ಮಹೇಶ್ ಅವರ ಪಕ್ಕದೂರು, ನಾವಿಬ್ಬರು ಜೊತೆಯಲ್ಲಿ ಇದ್ದೀವಿ. ನಾನು ಒಂದು 30-32 ವರ್ಷಗಳಿಂದ ಈ ಥರ ಸಾಮಾಜಿಕ ಸಂಘಟನೆ ಚಟುವಟಿಕೆಗಳಲ್ಲಿ ಕೆಲಸ ಮಾಡ್ತೀನಿ. ಕಳೆದ 20 ವರ್ಷಗಳಿಂದ ಈಚೆಗೆ ಬಹುಜನ ಚಳವಳಿಗಳ ಕೆಲಸ ಮಾಡ್ತೀನಿ. ತಕ್ಷಣಕ್ಕೆ ಬಹುಜನ ಸಮಾಜ ಪಾರ್ಟಿಯ ಸ್ಟೇಟ್ ಸೆಕ್ರೆಟರಿ ಆಗಿ ಮತ್ತು ರಿಸೋರ್ಸ್ ಪರ್ಸನ್ ಆಗಿ ಕೆಲಸ ಮಾಡ್ತಾಯಿದ್ದೀನಿ. ಎಲ್ಲರಿಗೂ ಭೀಮಾ ನಮಸ್ಕಾರಗಳು. ನನ್ನ ಹೆಸರು ಮಂಜುನಾಥ್ ಅಂತೇಳಿ, ವಾಸ ಮೈಸೂರಿನ ಗೋಕುಲಮ್ಮು. ಕಳೆದ 25 ವರ್ಷಗಳಿಂದ ನಾನು ದಲಿತ ಮತ್ತು ಪ್ರಗತಿಪರ ಸಂಘಟನೆಗಳ ಜೊತೆಯಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ಈಗ ಹಾಲಿ ದಲಿತ ಬಹುಜನ ಚಳವಳಿ ಮೈಸೂರು ಜಿಲ್ಲಾ ಅಧ್ಯಕ್ಷ ಆಗಿದ್ದೀನಿ ಮತ್ತು ಹ್ಯೂಮನ್ ರೈಟ್ಸ್ ಮಿಷನ್ನಲ್ಲಿ ಮೈಸೂರು ಜಿಲ್ಲಾ ಕಮಿಟಿ ಅಬ್ಸರ್ವರ್ ಆಗಿ ಸಮಾಜ ಸೇವೆ ಮಾಡ್ತಾಯಿದ್ದೀನಿ. ನಮಸ್ಕಾರ. ನನ್ನ ಹೆಸರು ಮೂರ್ತಿ ಶ್ರೀಕಂಠ ಅಂತ, ಮೈಸೂರಿಂದ. ವೃತ್ತಿಯಲ್ಲಿ ಇಂಜಿನಿಯರ್ ಆಗಿದ್ದೆ. ರೈತನಾಗಕ್ಕೆ ಹೋಗಿ ಒಂದು 12 ಲಕ್ಷ ಪಡ್ಕೊಂಡು ಕುರಿ ಕಾಯ್ದು ಇವಾಗ ಟೈಮ್ ಸಿಕ್ಕಾಗ ಏನೇನು ಕೆಲಸ ಮಾಡಬೇಕಂದ್ರೆ ಅಟ್ಲೀಸ್ಟ್ ಯಾರಿಗಾದ್ರೂ ಅವೇರ್ನೆಸ್ ಕ್ರಿಯೇಟ್ ಮಾಡೋದು. ನನಗೆ ಏನೋ ಚಾನ್ಸ್ ಸಿಕ್ಕಿದ್ರೆ, ಯಾರಿಗೂ ಅವೇರ್ನೆಸ್ ಕ್ರಿಯೇಟ್ ಮಾಡೋದು ಏನೋ ಚಾನ್ಸ್ ಸಿಕ್ಕಿದ್ರೆ ಫೇಸ್ ಟು ಫೇಸ್. ನಾನೇನು ಇಲ್ಲಿ ತನಕ ಯಾವ ಹೋರಾಟ ಮಾಡಿಲ್ಲ. ನಂದೇ ಹಣ ಕರೆದ್ರು, ಅದಕ್ಕೋಸ್ಕರ ಬಂದೆ, ಕಲಿಯೋಣ ತಿಳ್ಕೊಳ್ಳೋಣ ಅಂತ ಅಷ್ಟೇ. ಥ್ಯಾಂಕ್ ಯು. DS ವಿರೋಳಪ್ಪ ಅಂತೇಳಿ, ಇಲ್ಲೇ ಕೊಡಗಿನವರು, ಹೋರಾಟಗಾರ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ನಾಗರಾಜ್ KM ಅಂತ. ನಾನು ವೃತ್ತಿಯಲ್ಲಿ ಟೆಕ್ನಿಕಲ್ ಮ್ಯಾನೇಜರ್ ಇದ್ದೀನಿ, ಆಲ್ ಇಂಡಿಯಾ. ಒಂದು MNC ಮುಖ್ಯ ವರ್ಕ್ ಮಾಡ್ತಾರೆ. ಮೂಲತಃ ಮುಕುಂದರಾಜ್ ಅವರು ತುಂಬ ಶಿಷ್ಯ. ಅವರ ಒಡನಾಟಗಳನ್ನ ಡೈಲಿ ನಾನು ರೆಗ್ಯುಲರ್ ಕೇಳ್ತೇನೆ. ಅವ್ರ ಮನೆ ಕೆಳಗಡೆ ವಾಸವಾಗಿದ್ದೇನೆ. ಮತ್ತು ನಾನು 13 ದೇಶದಲ್ಲಿ ಹೋಗಿ ಸಿಂಗಾಪುರಿಂದ 5 ವರ್ಷ ಕೆಲಸ ಮಾಡಿದ್ದೆ. ಹಾಗೇನಲ್ಲಿ ಬಿಟ್ಬಿಟ್ಟು ಹಾಗೇನು ಬೆಂಗಳೂರಿಗೆ ಮೂಲತಃ ಹೂವಿನಡಿ ತಾಲೂಕಿನ MP ಪ್ರಕಾಶ್ ಅವರ ಊರಿಂದ ಬಂದವನು. ಬದುಕನ್ನು ಆರಿಸಿ ಬೆಂಗಳೂರಿಗೆ ಬಂದೆ. ಬಂದ್ಬಿಟ್ಟು ಸಾಕಷ್ಟು ಜನಗಳ ಚಿಂತಕರ ಅವರುಗಳೆಲ್ಲ ವಿಚಾರಗಳನ್ನು ಇವನ್ನ ವೃತ್ತಿಯಲ್ಲಿ ಇಂಜಿನಿಯರ್ ಆಗಿದ್ರೂ ಇದನ್ನೆಲ್ಲ ಕೇಳಬೇಕು, ಮಾಡಬೇಕು, ಆಮೇಲೆ ಅದನ್ನು ವೃತ್ತಿಯಲ್ಲಿ ಅಳವಡಿಸಬೇಕು. ಈ ಒಂದು ನಮ್ಮ ಕಂಪನಿಯಲ್ಲಿ ಇಂಗ್ಲೀಷ್ ಬರ್ತಾಯಿದ್ರು, ಕನ್ನಡ ಬರ್ತಾಯಿದ್ರು, ಕನ್ನಡ ಮಾತಾಡ್ತಾ ಇರ್ತಾರೆ. ನಾನು ಅವ್ರು ಕನ್ನಡದಲ್ಲೇ ಮಾತಾಡ್ತೀನಿ. ಮೋಸ್ಟ್ ಆಫ್ ಲೇಡೀಸ್ ಆರ್ ನಾನು ವುಮೆನ್ಸ್ ಏನು ಇವರಿದ್ದಾರಲ್ಲ ಎಂಪ್ಲಾಯೀಸ್, ಅವರೆಲ್ಲ ಜಾಸ್ತಿ ಇಂಗ್ಲೀಷಲ್ಲಿ ಮತ್ತು ಈ ಒಂದು ಕನ್ನಡ ಬರ್ತಾರೆ. ಬಟ್ ಮೂಲತಃ ನಮ್ಮ ತಂದೆ ತಾಯಿಗಳಾಗಲಿ ಅವ್ರು ಕಲಿಸ್ಬೇಕನ್ನೋದು ಒಂದು. ಆಮೇಲೆ ನಾವೆಲ್ಲ ಯಾಕೆ ನನಗೆ ಅನ್ಕೊಂಡ್ರೆ ನಾವೆಲ್ಲ ಯಾಕೆ ಬೇಗ ಅಂಬೇಡ್ಕರ್, ಬುದ್ಧ, ಬಸವಣ್ಣವರು ಒಪ್ಕೊಳ್ಳಲ್ಲ ಅಂತ ಮೂಲತಃ ಆಸೆ ಮತ್ತು ಇನ್ನೊಬ್ಬರನ್ನ ಕಂಪೇರ್ ಮಾಡೋ ಜೀವನನ ಅದನ್ನು ಬಿಡಬೇಕಂತ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಆಲ್. ನಮಸ್ಕಾರ. ಜೈ ಭೀಮ್. ನನ್ನ ಹೆಸರು ಜಯಕುಮಾರ್ ಆದಿಗೆ. ನಾನು ಮಂಗಳೂರಿಂದ ಬಂದಿದ್ದೀನಿ. ವೃತ್ತಿಯಲ್ಲಿ ನನ್ನೊಂದು ಸಣ್ಣ ಬಿಸ್ನೆಸ್ ಇದೆ ಮಂಗಳೂರಲ್ಲಿ. ಈ ದೇಶದಲ್ಲಿ ಅನೇಕ ಸಾಹಿತ್ಯಗಳಿದೆ. ಅದು ಬ್ರಾಹ್ಮಣ ಸಾಹಿತ್ಯ ಇರ್ಬೋದು, ಮತ್ತು ದಲಿತ ಸಾಹಿತ್ಯ ಇರ್ಬೋದು, ಅದರೊಟ್ಟಿಗೆ ಹೊಸದಾಗಿ ಬಂದ ಬುಡಕಟ್ಟು ಸಾಹಿತ್ಯ, ಬಂಡಾಯ ಸಾಹಿತ್ಯ. ಈಗ ಒಟ್ಟಿಗೆ ನಾವೇನು ಮಾಡ್ತೀವಿ ಅಂದರೆ, ಈ ದೇಶದ ಆಗಲೇ ಸರ್ ಹೇಳಿದ್ವಿ, ಈ ದೇಶದ ಶ್ರೀಮಂತ ಸಂಸ್ಕೃತಿ ಬುಡಕಟ್ಟು ಸಂಸ್ಕೃತಿ. ಈ ಬುಡಕಟ್ಟು ಸಂಸ್ಕೃತಿ ಏನಾಗಿದೆ ಇವತ್ತು ಜನಪದವಾಗಿದೆ, ಅದು ಅಕ್ಷರ ರೂಪದಲ್ಲಿ ಕಡಿಮೆ ಇದೆ. ಸೊ ಹಾಗಾಗಿ ನಾವೇನು ಮಾಡ್ತೀವಿ ಅಂದರೆ, ಬುಡಕಟ್ಟು ಸಾಹಿತ್ಯವನ್ನು ಅಕ್ಷರ ರೂಪದಲ್ಲಿ ಅದನ್ನು ಜನಗಳಿಗೆ ಕೊಡ್ತಾ ಇದ್ವಿ. ಅದಕ್ಕೆ ನಾನು ಆಯ್ಕೆ ಮಾಡಿಕೊಂಡ ವಿಷಯ 1853 ಇಸ್ವಿ ಸಂದರ್ಭದಲ್ಲಿ ಬ್ರಿಟಿಷರು ಏನು ಮಾಡ್ತಾರೆ, ದಕ್ಷಿಣ ಕನ್ನಡದಿಂದ ಪಶ್ಚಿಮ ಘಟ್ಟದಕ್ಕೆ ಒಂದಷ್ಟು ಗುಲಾಮರನ್ನ ಕರ್ಕೊಂಡು ಬರ್ತಾರೆ.
ಅದರಲ್ಲಿ ನಾವು ಕೂಡ ಒಬ್ಬರು ಆ್ಯಕ್ಚುಲಿ ಮೂಲತಃ ನಾನು ಬುಡಕಟ್ಟು ಸಮುದಾಯದವನು. ಹೀಗೆ ಬಂದಂಥ ನಾವು ಪಶ್ಚಿಮ ಘಟ್ಟ ಪ್ರದೇಶದಲ್ಲಿ ನಮ್ಮ ಬದುಕನ್ನು ಕಟ್ಕೊಂಡ್ವಿ. ಅದು ಯಾವ ರೀತಿ ಅಂದರೆ ನಮ್ಮ ಮೇಲೆ ಅನೇಕ ಶೋಷಣೆಗಳಾಯಿತು. ಅದು ದೈಹಿಕ ಶೋಷಣೆ, ಮಾನಸಿಕ ಶೋಷಣೆ, ಲೈಂಗಿಕ ಶೋಷಣೆ, ಈ ರೀತಿ ಎಲ್ಲ ಶೋಷಣೆಗಳನ್ನು ಸಹಿಸಿಕೊಂಡು ನಾವು ಯಾವ ರೀತಿಯಲ್ಲಿ ಬದುಕನ್ನು ಕಟ್ಕೊಂಡ್ವಿ ಅಂತೇಳಿ ಅದಕ್ಕೊಂದು ಸಾಹಿತ್ಯದ ರೂಪವನ್ನು ಕೊಟ್ಟು ಒಂದು ಪುಸ್ತಕವನ್ನು ಬರೀತಿದ್ದೆ. ಸೊ ಅದರ ಹೆಸರು ಹಾದಿಗೆ ಅಂತೇಳಿ. ಹಾದಿಗೆ ಅಂದರೆ ಸಕಲೇಶ್ಪುರ ಗ್ರಾಮದಲ್ಲಿ ಒಂದು ಹಳ್ಳಿ. ಸೊ ನಾನು ಮುಖ್ಯವಾಗಿ ಸರ್ ನಾನು ನಿಮ್ಮ ದೊಡ್ಡ ಅಭಿಮಾನಿ. ನಾನು ನಿಮ್ಮದೊಂದು ಪುಸ್ತಕ ಓದಿದ್ದೆ, ನಾನೇಕೆ ನಾಸ್ತಿಕನಾದ ಮತ್ತು ಜೊತೆ ನಾನು ಕುವೆಂಪು. ನನ್ನಲ್ಲಿ ಅನೇಕ ಸಲ ಒಂದು ವಿಷಯ ಇತ್ತು, ನನಗೆ ಆ್ಯಕ್ಚುಲಿ ಇಷ್ಟು ದೊಡ್ಡ ಸಭೆ ಅಂತ ಗೊತ್ತಿರಲಿಲ್ಲ. ನಾನು ಹೇಗೆ ಅಂದ್ಕೊಂಡಿದ್ದೆ ಅಂದರೆ ಎಲ್ಲ ಒಕ್ಕಲಿಗರು ಇವತ್ತು ಆ್ಯಕ್ಚುಲಿ ಹೆಚ್ಚಾಗಿ RS ಸಂಘ ಪರಿವಾರದಲ್ಲಿದ್ದು, ಆದರೆ ಕುವೆಂಪು ವಿಚಾರನ ಹಂಚೋರು ಒಬ್ಬರು ಇಲ್ವಾ ಅಂತ ಅಂದ್ಕೊಂಡಿದ್ದೆ. ಬಾನ್ ಪ್ರಕಾಶ್ ಸರ್ ನಿಮಗೆ ಗೊತ್ತು ಸರ್, ನಾನು ತುಂಬ ಸಲ ನೋಡಿದ್ದೀನಿ. ಆದರೆ ಇದನ್ನು ಯಾರು ಎಲ್ಲ ಕುವೆಂಪು ವಿಚಾರಗಳನ್ನ ಯಾಕೆ ಯಾರು ಪ್ರಚಾರ ಮಾಡಿಸ್ತಿಲ್ಲ ಅಂತ ನನಗೆ ತುಂಬ ನೋವಿದೆ. ಯಾಕಂದರೆ ಈಗ ಎಕ್ಸ್ಪೆಷಲಿ ನಾವು ದಲಿತರು ಏನು ಮಾಡ್ತೀವಿ, ಜೈ ಭೀಮ್ ಅಂತ ಹೇಳ್ತೀವಿ, ಲಿಂಗಾಯತರು ಶರಣಾರ್ಥಿ ಅಂತ ಹೇಳ್ತಾರೆ. ಬಟ್ ಲಿಂಗಾಯತರು ಏನು ಹೇಳ್ಬೇಕಂತ ಹೇಳಿದಾಗ ನನ್ನಲ್ಲೊಂದು ಆಸೆ ಇತ್ತು, ನಾವ್ಯಾಕೆ ಒಬ್ಬ ಒಕ್ಕಲಿಗ ಮತ್ತೊಬ್ಬ ಒಕ್ಕಲಿಗರನ್ನು ಮೀಟ್ ಮಾಡಿದಾಗ ಜೈ ವಿಶ್ವಮಾನವ, ಯಾಕಂದರೆ ವಿಶ್ವಮಾನವ ಅನ್ನೋ ಒಂದು ಸಂದೇಶನ ಕೊಟ್ಟರು ಕುವೆಂಪು. ಅದನ್ನು ನಾವ್ಯಾಕೆ ಪರಸ್ಪರ ಹಂಚ್ಕೊಂಡು ನಾವು ಮತ್ತೊಬ್ಬನ ಪರಿಚಯ ಮಾಡ್ಕೋಬಾರ್ದು ಅನ್ನೋ ಒಂದು ಉದ್ದೇಶ ನನ್ನಲ್ಲಿತ್ತು. ಹಾಗಾಗಿ ನನ್ನ ಇಲ್ಲಿ ಕರೆಸಿದ್ದು ಮಹಿಷಾನಂದ್ ಅವರು. ಆ್ಯಕ್ಚುಲಿ ನನಗೆ ಅವರು ಸಮೇತ ಗೊತ್ತಿರಲಿಲ್ಲ. ಜೈ ಕುವೆಂಪು ಅಲ್ಲ, ಜೈ ವಿಶ್ವಮಾನವ. ಜೈ ವಿಶ್ವಮಾನವ. ಭಾಳ ಒಳ್ಳೆ ಪಾಯಿಂಟ್. ಯಲ್ಲಾಪುರನ ಸರ್ ಸಿದ್ಧಿ ಇಲ್ಲ ಸರ್, ನಮ್ಮ ಮಂಗಳೂರು ಸರ್. ಜೈ ವಿಶ್ವಮಾನವ. ಈಗ ಕುವೆಂಪು ಹೆಸರು ಹೇಳಿದ್ರೆ ಒಬ್ಬರ ಒಕ್ಕಲಿಗರಿಗೆ ಅಂಟಿಸ್ಬಿಡ್ತೀರಿ. ಹಾಗಾಗಿ ವಿಶ್ವಮಾನವ ಥ್ಯಾಂಕ್ ಯು. ಜೈ ವೇದಿಕೆ ಮೇಲೆ ಇರುವಂಥ ಹಿರಿಯರು ಮತ್ತು ವೇದಿಕೆ ಮುಂಭಾಗದಲ್ಲಿರುವಂಥ ಭಯ ಆಗ್ತಾ ಇದೆ ನಿಮ್ಗೆ ಮುಂದೆ ಮಾತಾಡೋದಕ್ಕೆ. ಪರಿಚಯ ಮಾಡ್ಕೊಂಡು ಭಾಷಣ ಅಲ್ಲ, ಪರಿಚಯ ಎಲ್ಲ ಹಿರಿಯರಿಗೂ ನನ್ನ ಭೀಮನಮನಗಳು. ನಾನು ಆನೇಕಲ್ ತಾಲೂಕಿನಲ್ಲಿ ಒಂದು ಚಿಕ್ಕ ಗ್ರಾಮದಿಂದ ಬಂದಿದ್ದೀನಿ. ಯೂನಿವರ್ಸಿಟಿಯಲ್ಲಿ MA ಇನ್ ಎಕನಾಮಿಕ್ಸ್, ರೂರಲ್ ಡೆವಲಪ್ಮೆಂಟ್ ಆ್ಯಂಡ್ ಮ್ಯಾನೇಜ್ಮೆಂಟು, ಈಗ BPEd ಮುಗಿಸಿ MPEd ಮಾಡ್ತಾ ಇದ್ದೀನಿ. ನಾನು 4 ವರ್ಷ ನಮ್ಮ ಸೀನಿಯರ್ಸ್ ಇದ್ದರು, ಅವ್ರ ಅಂಡರಲ್ಲಿ ಚಳವಳಿಗಳಿಗೆಲ್ಲ ಪಾಲ್ಗೊಳ್ತಾ ಇದ್ವಿ. ನನಗೆ ನನ್ನ ಗುರುಗಳು PC ಕೃಷ್ಣಸ್ವಾಮಿ ಸರ್ ಸಿಕ್ಕಿದ ಮೇಲೆ ನನಗೊಂದು ಮಾರ್ಗದರ್ಶನ ಸಿಕ್ತು. ಆಗ ನಾವು ಸಂಘಟನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಈಗ ಯಾವುದೇ ಒಂದು ಸಂಘಟನೆ ಬಂದು ಯಾವುದೇ ಒಂದು ಈಗ ಹಂಸಲೇಖ ಅವ್ರದ್ದು ಇರ್ಬೋದು, ಯಾವುದೇ ಒಂದು ಅಹಿತಕರ ಘಟನೆ ಆದ್ರೂ ಆ್ಯಕ್ಟಿವ್ ವಿಂಗಲ್ಲಿ ಒಂದು ಸಂಘಟನೆ ಮಾಡಿಕೊಂಡು ಅದಕ್ಕೆ ವಿರೋಧ ವ್ಯಕ್ತಪಡಿಸುವಂಥ ವಿಂಗಲ್ಲಿದ್ದೀನಿ. ಸರ್ರಿಂದ ನಮಗೆ ಆರಾಮಯ್ಯ ಸರ್ ಮತ್ತು ಗೌತಮ್ ಸರ್ ಸಿಕ್ಕಿದ್ರು. ಇನ್ನು ಮುಂದೆನೂ ಅಷ್ಟೇ ಯಾವುದೇ ಒಂದು ಸಂಘಟನೆ ವಿದ್ಯಾರ್ಥಿಗಳು ಘಟಕದಲ್ಲಿ ಆ್ಯಕ್ಟಿವಿಂಗಲ್ಲಿದ್ದೀವಿ. ಏನೇ ಒಂದು ಇದಾದರೂ ನಾವು ಸಂಘಟನೆ ಮಾಡ್ಕೊಂಡು ನಾವು ಇರ್ತೀವಿ ಜೊತೆಲಿ. ಥ್ಯಾಂಕ್ ಯು. ಎಲ್ಲರಿಗೂ ಜೈ ಭೀಮ್. ನನ್ನ ಹೆಸರು ದೇವರಾಜು ದ್ರಾವಿಡ ಅಂತ. ಮೂಲತಃ ಮಂಡ್ಯ ತಾಲೂಕು ಮುತ್ತೇಗೆರೆ ಗ್ರಾಮದವರು. ಬೆಂಗಳೂರಿನಲ್ಲಿ ಮುತ್ತೇಗೆರೆ ಕೆಂಗೇರಿಯಲ್ಲಿ ಒಬ್ಬ ಹೈಸ್ಕೂಲು ಶಿಕ್ಷಕನಾಗಿ ಕೆಲಸ ಮಾಡಿಕೊಂಡು 2001ರಿಂದ ಇಲ್ಲಿವರೆಗೆ ಬಹುಜನ ಚಳವಳಿಯಲ್ಲಿ ನಿರಂತರವಾಗಿ ದುಡಿತಾ, ಬಹುಜನ ಚಳವಳಿಯಲ್ಲಿ ರಿಸೋರ್ಸ್ ಪರ್ಸನ್ ಆಗಿ ಕೆಲಸ ಮಾಡ್ತಾ ನನ್ನ ಸಕ್ರಿಯ ಕಾರ್ಯವನ್ನು ಮುನ್ನಡೆಸ್ತಾ ಇದ್ದೀನಿ. ಜೈ ಭೀಮ್. ಚೇತನ್ ಕುಮಾರ್ ಸಿ ಅಂತ, ಆಲ್ಕೆರೆ, ಮಂಡ್ಯ ತಾಲೂಕು. ನಾನು ಬೆಂಗಳೂರು ಸಿಟಿಲಿ ಬುಡಕಟ್ಟು ಸಮುದಾಯಗಳ ಬಗ್ಗೆ PhD ಮಾಡ್ತಾ ಇದ್ದೀನಿ. ಅದರ ಜೊತೆಗೆ ಸುರೇಶ್ ಗೌತಮ್ ಸರ್, ಆರಾಮಾಯಿ ಸರ್ ಜೊತೆ ಬಹುಮತ ಚಳವಳಿ ಭಾಗವಹಿಸುವ ಮುಖಾಂತರ ವೈಚಾರಿಕ ಮತ್ತು ಪ್ರಗತಿಪರ ಚಿಂತನೆಗೆ ನಾನು ಬೆಂಬಲವನ್ನು ಕೊಡ್ತೀನಿ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಮಹಾದೇವ್ ಅಂತ. ಮನೆಪುರ ತಾಲೂಕು, ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ PhD ಮಾಡ್ತಾ ಇದ್ದೀನಿ. ಸುಮಾರು 2006ರಿಂದ ನಾನು PU ವಿದ್ಯಾರ್ಥಿ ಇದ್ದಾಗಿಂದನೂ ಬಹುಜನ ವಿದ್ಯಾರ್ಥಿ ಸಂಘದಲ್ಲಿ ನನ್ನನ್ನು ತೋರಿಸ್ಕೊಂಡು ಬರ್ತಾರೆ. ವೇದಿಕೆಗೆ ಮತ್ತು ಬಂಧುಗಳಿಗೆ ನಮಸ್ಕರಿಸ್ತಾ, ನನ್ನ ಹೆಸರು ರಜನಿಕಾಂತ್ BM ಅಂತೇಳಿ. ನಾನು ಬೆಂಗಳೂರು ಯೂನಿವರ್ಸಿಟಿ ಫ್ಯಾಕಲ್ಟಿಯಾಗಿ ವರ್ಕ್ ಮಾಡ್ತಾ ಇದ್ದೀನಿ.
ಈ ನಿಸರ್ಗದ ಮಡಿಲಿನಲ್ಲಿ ಈ ಒಂದು ವೇದಿಕೆಯನ್ನು ಸಜ್ಜುಗೊಳಿಸಿದ ಹಿರಿಯರಿಗೆ ನಮಸ್ಕರಿಸ್ತಾ, ತಾವು ಎಲ್ಲ ಒಂದು ಇಂಥ ಒಂದು ವೇದಿಕೆಗೆ ಸೇರೋದ್ರ ಮುಖಾಂತರ ವಿಚಾರ ವಿನಿಮಯ ಮಾಡ್ಕೊಳ್ಳೋದ್ರ ಮುಖಾಂತರ ನಮ್ಮ ಜ್ಞಾನದ ಬೆಳಕನ್ನು ಬದಲಾವಣೆಯ ಒಂದು ವ್ಯವಸ್ಥೆಗೆ ಕೊಂಡೊಯ್ಯಲಿಕ್ಕೆ ಒಂದು ವೇದಿಕೆ ಆಗಿದೆ ಅಂತೇಳಿ ನಾನು ಈ ಮೂಲಕ ತಮ್ಮಲ್ಲಿ ವಿನಂತಿಸಲು ನಮಸ್ಕರಿಸ್ತೀನಿ. ಎಲ್ರಿಗೂ ಜೈ ಭೀಮ್. ನಾನು ಚೇತನಾ ಮುಂಜನ್ಕೆರೆ ಅಂತ ಅಂದ್ಬಿಟ್ಟು ಬೆಂಗಳೂರಿಂದ ಬಂದಿದ್ದೀನಿ. ನನ್ನ ಜೊತೆ ನನ್ನ ಮಕ್ಕಳು ಸುಚೇತನ್ ಹಾಗೂ ಆಜೀವಿಕ ಬಂದಿದ್ದಾರೆ. ನಾನು ಪ್ರೆಸೆಂಟ್ ನನ್ನ ಎಜುಕೇಷನ್ ಬಂದು ಮಾಸ್ಟರ್ ಡಿಗ್ರಿ MCom ಆಗಿದ್ರು ಕೂಡ ನಾನು ಆಲ್ಮೋಸ್ಟ್ 11 years ಆಫ್ ಟೀಚಿಂಗ್ ಎಕ್ಸ್ಪೀರಿಯನ್ಸ್ ಇದೆ ನನಗೆ. ಬಟ್ ಚಿಕ್ಕ ಮಗು ಇರೋದ್ರಿಂದ ಇವಾಗ ಕೆಲಸವನ್ನು ಬಿಟ್ಟು ಮನೆಯಲ್ಲಿದ್ದೀನಿ ಆಸ್ ಅ ಹೌಸ್ ವೈಫ್. ಜೊತೆಗೆ ಕರ್ನಾಟಕ ಬೌದ್ಧ ಸಮಾಜ ಅನ್ನುವಂತಹ ಒಂದು ಸಂಘಟನೆಯಲ್ಲಿ ನಾನು ಸಕ್ರಿಯವಾಗಿ ಪಾಲ್ಗೊಂಡಿದ್ದೀನಿ. ಮಕ್ಕಳಿರೋದ್ರಿಂದ ನನಗೆ ಕಾರ್ಯಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಇಲ್ಲದೆ ಇರೋದಕ್ಕಾಗದೇ ಇದ್ರೂ ಸಹ ಜೊತೆಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀನಿ. ಜೊತೆಗೆ ಈ ವೈಚಾರಿಕ ಚಿಂತನೆಗಳು ಸರ್ ಎಲ್ಲರೂ ಇಲ್ಲಿ ಈ ವೇದಿಕೆ ನನಗೆ ತುಂಬ ಇಷ್ಟ ಆಯಿತು. ಇಂಥ ವಿಚಾರಗಳು ನನಗೆ ತುಂಬ ಇಷ್ಟ ಆಗುತ್ತೆ. ಈ ವೇದಿಕೆಯನ್ನು ಎಲ್ಲರೂ ಪರಿಚಯಿಸ್ಬೇಕಂತ ಧನ್ಯವಾದಗಳನ್ನ ಹೇಳ್ತೇನೆ. ನನ್ನ ಪರಿಚಯ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರತ್ನ ಅಂತ ಹೇಳಿ. ನಾನು ಮೇನ್ ಹೋರಾಟ ನಾನು 8ನೇ ಕ್ಲಾಸಿಂದ ಮಾಡಿದ್ದೀನಿ. ನಾನು ಅರಸೀಕೆರೆ ಹತ್ರ ಅಮ್ಮನಟ್ಟಿ ನನ್ನ ಊರು. ಗೊಲ್ಲ ಕಮ್ಯುನಿಟಿನಲ್ಲಿ ಮುಟ್ಟಾದ ಮಹಿಳೆಯರು ಊರಿಂದ ಹೊರಗೆ ಬಹಿಷ್ಕಾರ ಅನ್ನೋ ವಿಷಯನ ಎತ್ತಿಡಿದು TV9 ಅಭಿಯಾನ ಮಾಡಿದೆ. ಆಮೇಲೆ ಸಂವಿಧಾನ ಓದು ಅಭಿಯಾನನೂ ಸುಮಾರು ಜಿಲ್ಲೆನಲ್ಲಿ ಅದಕ್ಕೂ ಭಾಗವಹಿಸಿದೆ. ಮತ್ತು ಅಂಬೇಡ್ಕರ್ಗಾಗಿ ಯುವಜನತೆಗಾಗಿ ಅಂಬೇಡ್ಕರ್ ಅಂತ ಸುಮಾರು ಅಭಿಯಾನಗಳು ಮಾಡಿದ್ದೀನಿ. ಬುದ್ಧ ಬಸವ ಅಂಬೇಡ್ಕರ್ ತತ್ವಗಳ ಬಗ್ಗೆ, ಅವರ ಸಂವಿಧಾನದ ಬಗ್ಗೆ ಎಲ್ಲ ಕಾಲೇಜು ಸ್ಕೂಲ್ಗಳಲ್ಲಿ ತುಂಬ ಸೆಮಿನಾರ್ಗಳು ಮಾಡ್ತೀವಿ. ವೈಜ್ಞಾನಿಕ ವಿಚಾರ ಮತ್ತು ವೈಚಾರಿಕ ಚಿಂತನೆ, ವೈಜ್ಞಾನಿಕ ಅರಿವುಗಳನ್ನ ಅದ್ರ ಬಗ್ಗೆ ಮೌಢ್ಯ ವಿರೋಧಿ ಇದ್ರ ಬಗ್ಗೆ ಎಲ್ಲ ತುಂಬ ಸೆಮಿನಾರ್ಗಳನ್ನ ಮಾಡ್ತೀನಿ. ಪ್ರಗತಿಪರ ಹೋರಾಟದಲ್ಲಿ ಎಲ್ಲದರಲ್ಲೂ ಭಾಗವಹಿಸ್ತೀನಿ. ನನ್ನ ಹೆಸರು ಅಂತ ಹೇಳಿ. ಈ ವೇದಿಕೆ ನನಗೆ ತುಂಬ ಇಷ್ಟ ಆಯಿತು. ಈ ಥರ ಒಂದು ಶಾಂತಿಯುತವಾದ ಪ್ರದೇಶದಲ್ಲಿ ಎಲ್ಲ ಒಗ್ಗಟ್ಟಾಗಿ ನಾವು ಶೂದ್ರ, ಎಷ್ಟೋ ಜನಕ್ಕೆ ಶೂದ್ರ ಅನ್ನೋದೇ ಗೊತ್ತಿಲ್ಲ, ಲಿಂಗಾಯತರು ನವಬ್ರಾಹ್ಮಣರಾಗಿದ್ದಾರೆ. ಮರಳಸಿದ್ದ ಮತ್ತೆ ಮಲ್ಲಿಕಾರ್ಜುನ ಇವು ಮನೆ ದೇವ್ರುಗಳು ಮೂಲ ಪೂಜೆ ಮಾಡ್ತಿದ್ದಂಥ ಲಿಂಗಾಯತರು ಮನೆಗೆ ಸತ್ಯನಾರಾಯಣ ಪೂಜೆ ಮಾಡ್ತಿದ್ರು. ತೆಳಿಗೆ ಮಾಡ್ಕೊಂಡು ರೇವಣ ಸಿದ್ದಪ್ಪನ ಪೂಜ್ತಿದ್ದಂಥವ್ರು. ಅದನ್ನೆಲ್ಲ ನೋಡಿ ನನಗೊಂದ್ಸರಿ ಅವ್ರಿಗೆ ನಾವು ಹಿಂಗಿದ್ದೀವಿ ಅಂತ ಅವ್ರಿಗೆ ಇನ್ನೂ ಅರ್ಥ ಆಗಿಲ್ಲ. ನಾವೇನೋ ಭಾಳ ಮೇಲಿದ್ದೀವಿ, ಇನ್ನೂ ಮೇಲಿದ್ದೀವಿ ಅನ್ನೋ ಒಂದು ನಶೆ ಅವರಲ್ಲಿದೆ. ಇದು ಎಲ್ಲ ಹಳ್ಳಿಗೂ ತಲುಪಿ ನಮ್ಮನ್ನು ಈ ಥರ ನೋಡ್ತಾ ಇದ್ದಾರೆ. ನಾವೇನೇ ಹುದ್ದೆಲಿದ್ದು, ನಾವೆಂಥ MLA MP ಎಂಥ CM PM ಆದರೂ ನಮ್ಮನ್ನು ನೋಡೋದು ಈ ಥರ ಇದೆ. ಸಂವಿಧಾನದ ಅಡಿಯಲ್ಲಿ ನಮ್ಮನ್ನು ಮೇಲು ಅಂತ ಏನು ನೋಡ್ತಾ ಇಲ್ಲ ಅವರು. ನಾವೇ ಶ್ರೇಷ್ಠ, ನೀವು ಎಲ್ಲಿರ್ಬೇಕು ಅಲ್ಲಿರ್ಬೇಕು ಅಂತ ಅವ್ರ ಚಿಂತನೆ ಇದೆ ಅಂತ ನಾವು ಅರ್ಥಪಡಿಸ್ಬೇಕಾಗಿದೆ. ಈ ವೇದಿಕೆಯಲ್ಲಿ ಈ ಥರ ಚರ್ಚೆ ಆಗಿದ್ದು ನಂಗೆ ಭಾಳ ಖುಷಿ ಆಯಿತು. ಇಂಥ ವಿಚಾರಗಳು ಹಳ್ಳಿ ತಲುಪಿ ಎಲ್ಲರ ಮನಸ್ಸು ಮುಟ್ಲಿ ಅನ್ನೋದು ನನ್ನ ಆಸೆ. ನನಗೆ ಮಾತಾಡೋಕ್ಕೆಲ್ಲ ಅವಕಾಶ ಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ವಂದಿಸುತ್ತಾ ತುಂಬ ಥ್ಯಾಂಕ್ಸ್. ಧನ್ಯವಾದಗಳು. ಎಲ್ಲರಿಗೂ ಜೈ ಭೀಮ್. ನನ್ನ ಹೆಸರು ಸಾಕ್ಯ ಗೌತಮ್ ಅಂತ ಹೇಳಿ. ನಂದು ಬೇಸಿಕಲಿ ನಾನು ತುಮಕೂರಿನವನು. ತುಮಕೂರಿನಲ್ಲೇ ಒಂದು ಕಾಲೇಜ್ನಲ್ಲಿ ಇಂಜಿನಿಯರಿಂಗ್ ಮುಗಿಸಿದ್ದೀನಿ. ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡಿದ್ದೀನಿ. ನಂತರ ಇಂಜಿನಿಯರಿಂಗ್ ಮುಗಿದಾದ ನಂತರ ನಾನೊಬ್ಬ IAS ಆಫೀಸರ್ ಆಗಬೇಕು. ಯಾಕೆಂತಂದರೆ ಎಲ್ಲರೂ ಕೂಡ ನಾನು ರಾಜಕಾರಣಿ ಆಗಬೇಕು, ನಾನು MLA ಆಗಬೇಕು, MP ಆಗಬೇಕು ಅಂತ ಅಂತಾರೆ. MLA MPಗಳಾಗಿ ಅದರೊಳಗಡೆ ಹೋಗೋವರೆಗೂ ಒಂದು ಆಶಯಗಳನ್ನ ಇಟ್ಕೊಂಡಿರ್ತಾರೆ. ಒಳಗಡೆ ಹೋಗ್ತಿದ್ದಾಗೇ ಅದು ಫುಲ್ ಕಂಪ್ಲೀಟ್ಲಿ ಚೇಂಜ್ ಆಗಿಬಿಡ್ತಾರೆ. ಆದರೆ ಒಬ್ಬ IPS ಆಫೀಸರ್ ಅಥವಾ IAS ಆಫೀಸರ್, ಒಬ್ಬ ಬ್ಯೂರೋಕ್ರಾಟ್ ಆದರೆ MLA MPಗಳಿಗೆ ಏನೇ ತಪ್ಪು ಶಾಸನಗಳನ್ನ ಮಾಡಿದ್ರೂ ಕೂಡ ಜನತೆಗೆ ಸರಿಯಾದ ಮಾರ್ಗದಲ್ಲಿ ಕೊಡ್ಬೋದು ಅನ್ನುವಂಥದ್ದನ್ನ ನಮ್ಮ ತಂದೆಯವರು ನಾನು ಇಂಜಿನಿಯರಿಂಗ್ ಕೊನೆ ಸೆಮಿಸ್ಟರ್ ಇದ್ದಾಗ ನನಗೆ ಆಸೆ ಹೇಳ್ಕೊಟ್ರು ಅಂತ. ಆ್ಯಕ್ಚುಲಿ ಮುಂಚೆ ನಾನು ಚಿಕ್ಕವನಾದಾಗ ನಾನು ಆಫೀಸರ್ ಆಗಬೇಕು ಅಷ್ಟೇ ನನ್ನ ಹತ್ರ ಇದ್ದಿದ್ದು. ಯಾಕೆಂದರೆ IAS ಎಕ್ಸಾಮ್ ಅನ್ನೋದು ಪ್ರಪಂಚದಲ್ಲೇ ಟಫೆಸ್ಟ್ ಎಕ್ಸಾಮ್ ಅಂತ ಹೇಳ್ತಾರೆ. ಅದನ್ನ ಕ್ಲಿಯರ್ ಮಾಡೋದು ಕಷ್ಟ ಇದೆ ಅಂತ ಅಂದ್ಬಿಟ್ಟು ನನ್ನ ನಾನು ಲಿಮಿಟ್ ಮಾಡ್ಕೊಂಡ್ಬಿಡ್ತೆ, ಆಫೀಸರ್ ಆಗಬೇಕಷ್ಟೇ ಅಂದ್ಬಿಟ್ಟು. ಬಟ್ ಅಪ್ಪಾಜಿ ಅವರು ನೀನು IAS ಆಫೀಸರೇ ಆಗಬೇಕು ಅಂತ ಆಸೆ ತುಂಬಿ ನನಗೆ IASಗೆ ಕೋಚಿಂಗಿಗೆ ಕಳಿಸಿದ್ರು. 2019ರಲ್ಲಿ ಫಸ್ಟ್ ಅಟೆಂಪ್ಟ್ ಮಾಡಿದೆ. 15 ಮಾರ್ಕ್ಸಲ್ಲಿ ಆ ಅಟೆಂಪ್ಟ್ ಕಳ್ಕೊಂಡೆ. ಇನ್ನು ಮತ್ತೆ ಅಟೆಂಪ್ಟ್ ಮಾಡಿಲ್ಲ. ಈ ಸರಿ 2022ಗೆ ಅಟೆಂಪ್ಟ್ ಮಾಡ್ತಾ ಇದ್ದೀನಿ. ಅದನ್ನ ಕ್ಲಿಯರ್ ಮಾಡ್ತೀನಿ ಅನ್ನೋ ಒಂದು ಆಸೆನಲ್ಲಿ ಇದ್ದೇನೆ. ಮತ್ತು ಇವತ್ತು ನಾನು ಕರ್ನಾಟಕ ಬೌದ್ಧ ಸಮಾಜಕ್ಕೆ ಸೇರಿಕೊಂಡು 1 ವರ್ಷ ಆಯಿತು. ಕರ್ನಾಟಕ ಬೌದ್ಧ ಸಮಾಜದಲ್ಲಿ ಒಬ್ಬ ಸಕ್ರಿಯ ಕಾರ್ಯಕರ್ತನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಹಾಗೆ ಶಿಬಿರಗಳಲ್ಲಿ ಇದ್ದಾಗ ಏನು ಸಂಡೇಸ್ ಶಿಬಿರಗಳಿರುತ್ತೆ, ಆ ಶಿಬಿರಗಳಲ್ಲಿ ರಿಸೋರ್ಸ್ ಪರ್ಸನ್ ಆಗಿ ಕೂಡ ಕೆಲಸ ಮಾಡ್ತಾ ಇದ್ದೀನಿ. ಇವತ್ತು ನನ್ನ ಮೈ ಮೇಲೆ ಇವತ್ತು ಸೂಟ್ ಇದೆ, ಒಳ್ಳೆ ಶೂ ಹಾಕ್ತೀನಿ, ಒಳ್ಳೆ ಕಾರಲ್ಲಿ ಓಡಾಡ್ತೀನಿ, ಮೈ ತುಂಬ ಬಂಗಾರ ಹಾಕೊಂಡು ಓಡಾಡ್ತೀನಿ, ಮತ್ತು ಇಂಜಿನಿಯರಿಂಗ್ ಮುಗಿಸಿದ್ದೀನಿ ಅಂತ ಅಂದರೆ ಅಷ್ಟಕ್ಕೆ ಎಲ್ಲದಕ್ಕೂ ಕಾರಣ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು.
ಆ ಪ್ರಜ್ಞೆ ನನಗೆ ನಮ್ಮ ದೊಡ್ಡಪ್ಪ ಅವರು ನಾನು ಹುಟ್ಟಿನಿಂದಲೂ ನನಗೆ ಬೆಳೆಸಿದ್ರು. ಆದರೆ ವಿಪರ್ಯಾಸ ಏನಂತ ಅಂದರೆ ಈ ಶೂದ್ರ ಕಮ್ಯುನಿಟಿಗೆ ಆ ಒಂದು ಪ್ರಜ್ಞೆ ಇನ್ನೂ ಬಂದಿಲ್ಲ ಅಂತ ನನ್ನ ಒಂದು ಏನು ಅಭಿಪ್ರಾಯ ಅಷ್ಟೇ. ಯಾಕೆಂತಂದ್ರೆ ಅವರೆಲ್ಲ ಏನಂದ್ಬಿಟ್ಟು ನಾವೆಲ್ಲ ಮೇಲ್ಜಾತಿ ಇದ್ದೀವಿ, ನಮಗೆಲ್ಲ ಸಫೋಸ್ಟಿಕೇಟೆಡ್ ಆಗಿ ಸಿಕ್ಬಿಟ್ಟಿದೆ, ನಾವೆಲ್ಲ ಸೂಪರ್ ಆಗಿದ್ದೀವಿ ಅಂತ ಅನ್ಕೊಂಡ್ರೆ, ಬಟ್ ಅವ್ರಿಗೂ ಕೂಡ ಎಲ್ಲ ಲೈಫ್ ಸಿಕ್ಕಿರುವಂಥದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಇಂದ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು ಅನ್ನೋ ಒಂದು ಕಾರಣ ಅರ್ಥ ಮಾಡಿಕೊಂಡು ಏನು ಮುಂದೆ ಹೆಜ್ಜೆಗಳನ್ನ ಇಡಬೇಕು ಅನ್ನೋದಕ್ಕೋಸ್ಕರ ಈ ಒಂದು ಕ್ಯಾಂಪನ್ನು ಆರ್ಗನೈಸ್ ಮಾಡಿದ್ದಾರೆ. ಆರ್ಗನೈಸ್ ಮಾಡಿದಂಥ ಎಲ್ಲರಿಗೂ ಕೂಡ ನಾನು ಹೊಂದಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಫ್ಯೂಚರ್ ಆಫೀಸರ್ ಬಾಬಾ ಸಾಹೇಬರು ಬರೀ ಶೂದ್ರಿಗೆಲ್ಲ ಬ್ರಾಹ್ಮಣ ಹೌದು ವೋಟಿಂಗ್ ಸಿಸ್ಟಮ್ ಕೊಟ್ಟರೆ ಯಾರು ಬ್ರಾಹ್ಮಣರು ಹೆಂಗರು ಹೋಗ್ತಿದ್ರೆ ಕೊಡ್ಕೊಡಕ್ಕೆ. ಪ್ರೀತಿಯ ಬಂಧುಗಳೇ, ನನ್ನ ಹೆಸರು ಸುರೇಶ್ ಗೌತಮ್ ಅಂತ ಹೇಳಿ. ನನ್ನ ಹೆಸರು ಸುರೇಶ್ ಗೌತಮ್ ಅಂತ ಹೇಳಿ. ನಾನು ಮೂಲತಃ ಚನ್ನಪಟ್ಟಣ ತಾಲೂಕು ರಾಮನಗರ ಜಿಲ್ಲೆ ಚನ್ನಪಟ್ಟಣ ತಾಲೂಕು ದೇವರ ಹೊಸಹಳ್ಳಿ ಅಂತ. ನಮ್ಮ ತಂದೆ ನಮ್ಮೂರು ಐನೂರು ಮನೆಯಲ್ಲಿ 35 ವರ್ಷಗಳ ಕಾಲ ನಾನು ಕಂಡಂಗೆ ಜೀತ ಮಾಡ್ತಿದ್ರು. ನಮ್ಮ ಅಪ್ಪನ ಹರಕಲು ಚಡ್ಡಿ ನೋಡಿಕೊಂಡು, ನಮ್ಮ ತಾಯಿಯ ಹರಕಲು ರಾವುಕೆ ನೋಡಿಕೊಂಡು, ಅವರ ಸಂಕಟಗಳು ನೋವುಗಳನ್ನ ನೋಡ್ಕೊಂಡು ಬೆಳೆದವನು. ಆ ನಂತರದಲ್ಲಿ ಫಸ್ಟ್ PUCಗೆ ನಾನು ಹಾಸ್ಟೆಲ್ಗೆ ಸೇರಿದೆ. ಒಂದು ದಲಿತ ಹೆಣ್ಮಗಳ ಮೇಲೆ, ಕಲ್ಪನಾ ಅನ್ನುವಂಥ ಹೆಣ್ಮಗಳ ಮೇಲೆ ಅತ್ಯಾಚಾರ ಆಯಿತು. ನನ್ನ ಸಮುದಾಯದ ಹೆಣ್ಮಗಳ ಮೇಲೆ ಅತ್ಯಾಚಾರ ಆಗ್ತಾ ಇದೆಯಲ್ಲಪ್ಪ ಅಂತ ಹೇಳಿ ಚನ್ನಪಟ್ಟಣ ತಾಲೂಕಲ್ಲಿ ಸುಮಾರು ಒಂದು 500ರಿಂದ 1000 ಜನ ಸೇರಿ ಒಂದು ಪ್ರತಿಭಟನೆ ಮಾಡಿದೋ. ಗೋಡೆ ಮೇಲೆ ನಮ್ಮ ಸ್ನೇಹಿತರು ಏನೇನೋ ಒಂದಷ್ಟು ಬರೆದಿದ್ರು ಪ್ರತಿಭಟನೆಯ ಸ್ಲೋಗನ್ಗಳನ್ನ. ಅದನ್ನು ನೋಡಿದಂಥ ಇವತ್ತೇನು ನಾವು ಶೂದ್ರರು ಅಥವಾ ಒಕ್ಕಲಿಗರು ಅಂತ ನಾವು ಕರಿತಾ ಇದ್ದೀವಿ, ಈ ಒಕ್ಕಲಿಗ ಸಮುದಾಯದವರು ಅತ್ಯಾಚಾರ ಮಾಡಿದರು ಕಲ್ಪನಾ ಅನ್ನುವಂಥ ಹೆಣ್ಮಗಳ ಮೇಲೆ. ನನ್ನ ತಂಗಿ ಮೇಲೆ ಅತ್ಯಾಚಾರ ಆಗಿದೆಯಲ್ಲಪ್ಪ ಅಂತ ಹೇಳಿ ನಾವು 1000 ಜನ ಸೇರಿ ಸ್ಟ್ರೈಕ್ ಮಾಡಿದ್ದು, ಒಂದಷ್ಟು ಧಿಕ್ಕಾರಕ್ಕೆ ಹೋಗಿದ್ದು. ಇದಾದ 1 ವಾರಕ್ಕೆ ಅಂದರೆ 1 ವಾರ ಬಿಟ್ಕೊಂಡು ಒಕ್ಕಲಿಗ ಸಮುದಾಯದ ಸುಮಾರು 20,000 ಜನ ಒಂದು ಕಡೆ ಸೇರಿ ಪ್ರತಿಭಟನೆ ಮಾಡೋರು ನಮ್ಮ ವಿರುದ್ಧ ಪ್ರತಿಭಟನೆ ಮಾಡಿ, ಯಾರ್ಯಾರ ಅವತ್ತು ನಾವು ಪ್ರತಿಭಟನೆ ಮಾಡಿದಂಥ ಒಂದು 25 ಜನ ಇದ್ವಲ್ಲ ಅವ್ರ ಮೇಲೆ ಎಲ್ಲರ ಮೇಲೂ ಅತ್ಯಾಚಾರ ಮಾಡಿಸಿಕೊಂಡಂಥ ಹೆಣ್ಣು ಮಕ್ಕಳ ಪರವಾಗಿ ಹೋರಾಟ ಮಾಡಿದಂಥ 20 ಜನಗಳ ಮೇಲೆ ಕೇಸ್ ಹಾಕಿದ್ರು. ಇಡೀ ಚನ್ನಪಟ್ಟಣ ತಾಲೂಕಿನ ಒಂದು 35 ಜನ ಚನ್ನಪಟ್ಟಣ ಬಿಟ್ಟು ಬೆಂಗಳೂರು ಸೇರಿಬಿಟ್ರು, ಎಲ್ಲೆಲ್ಲೋ ತಿರುಗಾಡಿದ್ರು. ಅತ್ಯಾಚಾರ ಮಾಡಿಸ್ಕೊಂಡಿದ್ದವ್ರೆ ನಾವು, ಕೇಸ್ ಹಾಕಿಸ್ಕೊಂಡವ್ರು ನಾವು, ಜೈಲಿಗೆ ಹಾಕಿಸಿದ್ರವ್ರು ನಾವೇ. ಮಾಡಿಸ್ತವ್ರು ಯಾರು ಅಂದರೆ ಒಕ್ಕಲಿಗ ಸಮುದಾಯದ ನನ್ನ ಚನ್ನಪಟ್ಟಣ ತಾಲೂಕಿನ ಜನ ಮಾಡಿದ್ರು. ಅವತ್ತು ನಾನು ಫಸ್ಟ್ PUC ಓದ್ತಿದ್ದೆ. ನನ್ನ ಹೆಸರು ಕೂಡ ಪೊಲೀಸ್ ಸ್ಟೇಷನಲ್ಲಿ ಹೇಳಿದಾಗ ನಾನು ಮೀಸೆ ಬೋಳಿಸ್ಕೊಂಡು ನಮ್ಮೂರು ಕಳೆದ ಆ ಗೋಡೆ ಮರೆ ಒಳಗಡೆ 1 ವಾರ ಔಸ್ಕೊಂಡು ಕೂತಿದ್ದೆ. ಆ ನಂತರದಲ್ಲಿ ನನ್ನ ತಾಯಿ ಸಂಘಟನೆ, ಅದು ಬಹುಜನ ವಿದ್ಯಾರ್ಥಿ ಸಂಘ. ಆ ಬಹುಜನ ವಿದ್ಯಾರ್ಥಿ ಸಂಘದಲ್ಲಿ ನಾನು ಒಂದು 15 ವರ್ಷಗಳ ಕಾಲ ಜರ್ನಿ ಮಾಡಿದೆ. ಈಗ ಕಳೆದ ಒಂದು 6-7 ವರ್ಷಗಳಿಂದ ಕರ್ನಾಟಕ ಬೌದ್ಧ ಸಮಾಜ ಅನ್ನುವಂಥ ಒಂದು ಸಂಘಟನೆ ಒಳಗಡೆ ನಾನು ಬೆಳಿಗ್ಗೆ ಪ್ರತಿದಿನ ಎದ್ದ ತಕ್ಷಣ ಇವತ್ತು ನನ್ನ ಕೊಡುಗೆ ಏನು ಸಾಮಾಜಿಕ ಪರಿವರ್ತನಾ ಚಳುವಳಿಯಲ್ಲಿ ಅಂತ ನಾನು ಹೆಜ್ಜೆ ಶುರು ಮಾಡ್ತೀನಿ. ಇವತ್ತು ನನ್ನ ಕೊಡುಗೆ ಏನು ಅಂತ ಅಂದ್ಕೊಂಡು ವಾರದಲ್ಲಿ 4 ದಿನ ಒಂದು ಹಳ್ಳಿಗೆ ಹೋಗ್ತೀವಿ. ಹಳ್ಳಿಯ ಪಡಸಲೆ ಮೇಲೆ ಕೂತ್ಕೊಂಡು, ಅವರು ಜಗ್ಲಿ ಮೇಲೆ ಕೂತ್ಕೊಂಡು ನನ್ನ ಜನರನ್ನು ಮೌಢ್ಯದಿಂದ ಮತ್ತು ಮದ್ಯದಿಂದ ಮುಕ್ತರನ್ನಾಗಿ ಮಾಡೋದು ಹೇಗೆ ಅಂತ ಹೇಳಿ ಒಂದಷ್ಟು ಜರ್ನಿ ಶುರು ಮಾಡಿದ್ದೀವಿ. ಒಂದೇ ಒಂದು ಪದ, ಕುಮಾರ್ ಅಂತ ಒಂದು ಹುಡುಗ ಬಾನಂದೂರು ಒಳಗಡೆ ಸುಮಾರು 6-7 ವರ್ಷಗಳ ಕಾಲ ಕುಡಿದು ಹೆಂಡತಿ ಆತ್ಮಹತ್ಯೆ ಮಾಡ್ಕೊಳಕ್ಕೆ ಹೋಗಿದ್ಲು. ಮನೆ ಹಾಳಾಗಿತ್ತು, ಡೈವರ್ಸಿಗೆ ಬಂದಿತ್ತು ಕೇಸು, ಸೂಸೈಡ್ ಮಾಡ್ಕೊಳ್ಳೋ ಲೆವೆಲ್ಗೆ ಹೋಗಿದ್ದ. ಹರಾ ಮಹೇಶ್ ಮತ್ತು ನಮ್ಮ ಟೀಮ್ ಹೋಗಿ ಒಂದು ಶಿಬಿರ ಮಾಡ್ದೋ. ಆ ಶಿಬಿರದಲ್ಲಿ ಕುಡಿತಿದ್ದ ಆ ಮನೇಲಿದ್ದಂಥ ಎಲ್ಲ ಬಾಟ್ಲು ತಗೋಗಿ ಬಿಸಾಕಿ ಬುದ್ಧನ ತಂದು ಇಟ್ಕೊಂಡ ಆ ಮನುಷ್ಯ. ಇಡೀ ಅವ್ರ ಫ್ಯಾಮಿಲಿ ಆತ್ಮಹತ್ಯೆಯಿಂದ ಈಚೆಗೆ ಬಂದಿದೆ. ಅದಕ್ಕೆ ನಮ್ಮೊಂದಷ್ಟು ಕೂದಲೆಳೆಯಷ್ಟು ನಾವು ಕೂಡ ಕಾರಣ ಅಂತ ನನಗನ್ಸುತ್ತೆ. ಈ ಥರ ಇಡೀ ರಾಜ್ಯದಲ್ಲಿ ವಾರದಲ್ಲಿ 4 ಹಳ್ಳಿಲಿ ಇರ್ತೀವಿ ನಾವು. 3:30 ತನಕ ಒಂದು ಕಾಲೇಜಲ್ಲಿ ಕೆಲಸ ಮಾಡ್ತೀನಿ ನಾನು, ಒಂದು ಖಾಸಗಿ ಕಾಲೇಜಲ್ಲಿ ಕನ್ನಡ ಪ್ರಾಧ್ಯಾಪಕ. 3:30ಯಿಂದ ರಾತ್ರಿ 11 ಗಂಟೆ ತನಕ ಯಾವುದಾದ್ರೂ ಹಳ್ಳಿಲಿ ವಾರದಲ್ಲಿ 4 ದಿನ ಒಂದು ಹಳ್ಳಿಗೆ ಹೋಗಲೇಬೇಕು. ಹೋಗ್ಲಾರೆ ನಿದ್ದೆ ಬರಲ್ಲ. ನನ್ನ ಧರ್ಮಪತ್ನಿ ಚೇತನ ನನ್ನ ಇಡೀ ಸಾಮಾಜಿಕ ಪರಿವರ್ತನಾ ಚಳುವಳಿಗೆ ರಾತ್ರಿ 12 ಗಂಟೆಗೆ ಹೋದರೂ ಕೂಡ ಬಹಳ ಪ್ರೀತಿ ಗೌರವ ಘನತೆಯಿಂದ ಚಳುವಳಿಗೆ ಹೋಗೋ ಮಾರಯ್ಯ ಅಂತ ಕಳಿಸ್ಕೊಡ್ತಕ್ಕಂಥ ನನ್ನ ಧರ್ಮಪತ್ನಿ ಮತ್ತು ನನ್ನ ಮಕ್ಕಳೆಲ್ಲರೂ ಬಂದಿದ್ದಾರೆ. ಇದು ನನ್ನ ಚಳುವಳಿ. ಥ್ಯಾಂಕ್ ಯು. ಇಷ್ಟು ನಮಸ್ಕಾರ. ನನ್ನ ಹೆಸರು ರೇಣುಕಾ ರಾಜೇಶ್. ಮೂಲತಃ ಬೆಂಗಳೂರು ಗ್ರಾಮಾಂತರದವರು, ಉಳುವೇನಹಳ್ಳಿ ಅಂತ ನಾನು. ಈಗ ಪ್ರಸ್ತುತ ಮೈಸೂರಿನಲ್ಲಿದ್ದೇನೆ. ಇಲ್ಲಿ ಟಿ ನರಸೀಪುರ ಅಂತ
ಅಲ್ಲಿ ನೋಡಿ. ಎಲ್ರಿಗೂ ನಮಸ್ಕಾರ. ನಾನು ವಾಸು ಪ್ರಸಾದ್ ಅಂತ. ನಾನೊಂದು ಇಂಜಿನಿಯರಿಂಗ್ ಕಂಪ್ನಿ ನಡೆಸ್ತಾ ಇದ್ದೀನಿ. ನನಗೆ ಗೊತ್ತಿಲ್ಲ ಎಷ್ಟು ಜನ ಉದ್ಯಮಶೀಲರಿದ್ದಾರೋ, ಸ್ವಲ್ಪ ಕೇಳಿಸ್ಕೊಳ್ಳಿ, ಯಾವುದೋ ಉದ್ಯಮಶೀಲರಿದ್ದಾರೋ ಏನೋ ಅಂತ ನನಗೆ ಗೊತ್ತಿಲ್ಲ. ನಾನು ಇಂಜಿನಿಯರಿಂಗ್ ಫಸ್ಟು KRSC ಸರ್ಕಲಲ್ಲಿ ಜಾಯ್ನ್ ಆದೆ. ಅವಾಗ ನಾನು ಫಸ್ಟ್ ಅನಿಮೇಷನ್ ಆಫ್ ದ ಕ್ಯಾಸ್ಟ್ ಬುಕ್ನ ಓದಿದೆ. ಅದನ್ನು ಕಂಟಿನ್ಯೂಸ್ ಆಗಿ 3 ಸರಿ ಓದಿದ್ದೆ. ತಕ್ಷಣ ನನ್ನ ಫಾದರ್ ಫ್ರೆಂಡ್ ಈ ಬುಕ್ ಕೊಡಬೇಡಿ, ದಿಕ್ಕು ಬದಲಾಯಿಸ್ಬಿಡ್ತಾನೆ ಅಂತ ಹೇಳಿದ್ರು. ಇಲ್ಲ, ಅವತ್ತೇ ನನ್ನ ಮನಸ್ಸಿನಲ್ಲಿ ಆ ಬುಕ್ ಬಯಾಟ್ ಆಗುತ್ತಿತ್ತು ನನಗೆ. ಆಮೇಲೆ ನಾನು ಇಂಗ್ಲೀಷ್ನಲ್ಲಿ ಬರೆಯೋಕ್ಕೆ ಶುರು ಮಾಡಿದೆ. ನಮ್ಮ ಕಾಲೇಜಲ್ಲಿ ಐಶ್ವರ್ಯ ರೈ ಕಸಿನ್ನು ಇಂಗ್ಲೀಷ್ ಲೆಕ್ಚರರ್ ಆಗಿದ್ರು. ಸೊ ಅವರಿಗೆ ಅವ್ರು ನೋಡಕ್ಕೆ ಬರ್ತಾರೆ ಅಂತ ಹುಡುಗರೆಲ್ಲ ಒಂದು ಗುಂಪು, ಒಂದು 50-100 ಜನ ಗುಂಪು ಕಟ್ಕೊಂಡಿದ್ರು. ಅವ್ರಿಗೆ ಪಾಸ್ ಆಗಿದಾಗಷ್ಟೇ ಇಂಜಿನಿಯರ್ಸು, BTech ಇಂಜಿನಿಯರ್ಸ್ ಸೂರತ್ಕಲ್ಲಲ್ಲಿ ಓಡ್ತಾ ಇದ್ರು. ಅವ್ರು ನೋಡಿದ ತಕ್ಷಣ ಕೂಗೋದು ಹೋಗೋದು. ಸೊ ನಾನು ಅವ್ರಿಗೆ ಒಂದು ಶಾರ್ಟ್ ಸ್ಟೋರಿ ಬರ್ಕೊಟ್ಟಿದ್ದೆ. ಅದು ನೋಡ್ಬಿಟ್ಟು ವಾಸು ಈ ICS ಪಾರ್ಟ್ ಒಂದು ಗಿವಪ್ ಅಂತ ಹೇಳಿದ್ರು. ಅದನ್ನೇ ಕಂಟಿನ್ಯೂ ಮಾಡಿಕೊಂಡು ಇಂಜಿನಿಯರಿಂಗ್ ಆದಮೇಲೆ ಒಂದು 2-3 ಕಂಪ್ನಿ ಕೆಲಸ ಮಾಡಿ ಆಮೇಲೆ ನಂದೇ ಸ್ವಂತ ಮಾಡಬೇಕು ಅಂತ ಮುಂಚೆನೇ ಪ್ಲಾನ್ ಇತ್ತು. ನಮ್ಮ ಕಥೆಗಳನ್ನ ಜನರಿಗೆ ಹೇಳಿದ್ರೆ ಮಾತ್ರ ಈ ಸಮಾಜ ಬದಲಾವಣೆ ಆಗುತ್ತೆ ಅಂತ ಅಂದ್ಕೊಂಡು ಬರೆಯೋಕ್ಕೆ ಶುರು ಮಾಡಿದೆ. ನಾಗಾಭರಣ ಬರಿ ಅಂತ ಹೇಳಿದ್ರು. ಹಂಸಲೇಖ ಅವರಿಗೆ ಒಂದು ಬುದ್ಧನ ಸ್ಟ್ಯಾಚು ಕೊಟ್ಬಿಟ್ಟಿದ್ದೆ. ಹಂಗಾಗಿ ಅವರು ಬರಪ್ಪ ಅಂತ ಅಂದ್ಬಿಟ್ಟು ನನ್ನ ಬಗ್ಗೆ ಪ್ರೀತಿ ಇಟ್ಕೊಂಡಿದ್ದಾರೆ. ಲವ್ ಯು ಬಿಯಾಂಡ್ ಲೈಫ್ ಅಂತ ಇಂಗ್ಲೀಷ್ ನಾವೆಲ್. ನನಗೆ ಅದಕ್ಕೆ ಬರೆಯೋದಕ್ಕೆ ಐಡಿಯಾಸ್ ನನಗೆ ಇಲ್ಲಿಗೆ ಬಂದಾಗ ಬರುತ್ತೆ. ಅದರ್ವೈಸ್ ನನ್ನ ಇಂಜಿನಿಯರಿಂಗ್ ಕಂಪ್ನಿ ಒಂಚೂರು ಚೆನ್ನಾಗಿ ಆಗ್ಬಿಟ್ಟಿದ್ರೆ ನನಗೆ ಬರ್ತಾ ಇರಲಿಲ್ಲ ಅನ್ಸುತ್ತಿಲ್ಲ ಎಲ್ಲೂ. ಯಾಕಂದ್ರೆ ಅಲ್ಲೇ ಸಾಕಷ್ಟು ಕೆಲಸ ಆಗ್ತಿತ್ತು. ಆಮೇಲೆ ಕೊನೆಗೆ 6 ಅಂಶಗಳು ಅಂತ ದೊಡ್ಡರಂಗೇಗೌಡರ ಡೈರೆಕ್ಷನಲ್ಲಿ ಒಂದು ಫಿಲಮ್ ಮಾಡಿದೆ. ಆ ಫಿಲಮ್ನ ಈ ಕೊರೋನಾ ಬಂದು ಅದರ ಇದನ್ನು ನುಂಗಾಕು. ನನ್ನ ಸ್ನೇಹಿತ ಇನ್ನೊಬ್ಬ ನಮ್ಮ ಫ್ಲಿಕ್ಸ್ ಅಂತ ಕನ್ನಡದ ಒಂದೇ ಸರಿಯಾಗಿ ನಡೀತಾ ಇರೋ OTT, ಅವನು ಕೂಡ ನಮ್ಮ ಒಂದು ಕುಲಬಾಂಧವನೇ. ಆದರೆ ಅವನು ಎಲ್ಲೂ ಹೇಳ್ಕೊಬೇಡ ಅಂತ ಹೇಳಿದ್ದೀನಿ. ಎಲ್ಲೇ ಒಂದು ದೇವಸ್ಥಾನ, ಚಿಕ್ಕ ದೇವಸ್ಥಾನ ಸಿಕ್ಕಿದ್ರು ಅಲ್ಲಿಗೆ ನಮಸ್ಕಾರ ಅಂದ್ಬಿಟ್ಟು ಇದು ಮಾಡ್ತಾರೆ. ನಾನು ಆಡ್ಕೋತೀನಿ, ನಾನು ನೋಡಿ ನಗ್ತಾರೆ, ನೀವು ಯಾವತ್ತೂ ಈಗೆಲ್ಲ ಮಾಡೋಲ್ಲ ಅಂತ. ಅವನು OTT ಪ್ಲಾಟ್ಫಾರ್ಮಲ್ಲೇ ಇದನ್ನ ರಿಲೀಸ್ ಮಾಡಿದ್ದೀನಿ. ಸೊ ಆ ಫಿಲಮ್ನ ಎಲ್ಲರೂ ನೋಡೋದಕ್ಕೆ ಸಹಾಯ ಆಗಲಿ ಅಂತ ಅಂದ್ಬಿಟ್ಟು ಅವ್ನು ಇನ್ನೂ ಒಂದು ಆಫರ್ ಕೊಟ್ಟಿದ್ದಾನೆ ನನಗೆ. ಏನಂತಂದ್ರೆ HA 2022 ಅಂತ ನೋಡಿದ್ರೆ ಆ ಫಿಲಮ್ ಓಪನ್ ಆಗುತ್ತೆ, ಎಲ್ಲರಿಗೂ ಫ್ರೀಯಾಗಿ ತೋರಿಸುವಂಥ ವ್ಯವಸ್ಥೆ ಮಾಡಿದ್ದಾನೆ. ಸೊ ಇಷ್ಟು ಇನ್ನು ಮುಂದಕ್ಕೂ ಐಡಿಯಾಸ್ ಇದೆ, ಬಿಸ್ನೆಸ್ ಐಡಿಯಾಸ್ ಇದೆ. ಆಮೇಲೆ ಹೆಚ್ಚೆಗೂ ನನಗೆ ಗೊತ್ತಾಗ್ತಾ ಹೋಯ್ತು ನಾವು ಏನೇ ಮಾಡೋಕೆ ಹೋದ್ರೆ ಎಲ್ಲ ಕಡೆ ತೊಂದರೆನೇ ಸಿಗುತ್ತೆ ಅಂತ. ಅದನ್ನೆಲ್ಲ ಒಂದು ಮಟ್ಟಿಗೆ ಕಲ್ತ್ಕೊಂಡು ಇಲ್ಲಿ ಬಂದಿದ್ದೀನಿ. ಇನ್ನೂ ಐಡಿಯಾಸ್ ಇದೆ, ಬಟ್ ಯಾವ ಬ್ಯಾಂಕಲ್ಲಾಗಲಿ ಎಲ್ಲೇ ಆಗಲಿ ಯಾವುದೇ ರೀತಿಯ ಒಂದು ಫೆಸಿಲಿಟೀಸ್ ಕೊಡ್ಕೊಳ್ತಲೇ ನಾನು ಮುಂಚೆನೇ ಹೇಳಿದ್ದೆ ನಾನು ಇದೇ ಥರ ಬರ್ತೀನಿ ಅಂತ. ಆಮೇಲೆ ನನ್ನ ಸ್ಟೈಲು, ನಾನು ಇದೆಲ್ಲ ನೋಡ್ಕೊಂಡು ನನ್ನ ಕ್ಲಾಸ್ಮೇಟ್ಸು ನೀನು ಇರಲ್ಲ ಅಂತ ಹೇಳಿದ್ರು. ಅಂದರೂ ಕೂಡ ಇಲ್ಲೇ ಇಟ್ಬಿಟ್ಟು ಸೇರಿಸಿದ್ದೀನಿ. ಹಾಗಾಗಿ ನೆಕ್ಸ್ಟ್ ಏನು ಬಿಸ್ನೆಸ್ ಐಡಿಯಾಸ್ ಇದೆ ಅದ್ರ ಬಗ್ಗೆ ಮಾತಾಡೋಕ್ಕೆ ಕಾಲೇಜಸ್ಸು ಹೋಗ್ತೀನಿ. ಆಮೇಲೆ ಬುದ್ಧರ ಬಗ್ಗೆ ಬ್ಲಾಗ್ಸ್ ಬರ್ತಿದ್ದೀನಿ. ಫೇಸ್ಬುಕ್ಕಲ್ಲೆಲ್ಲ ತುಂಬ ಜನ ಕೇಳ್ತಾ ಇದ್ರು ಅವ್ರು ಫಾಲೋ ಬುದ್ಧ, ಅವ್ರು ಬಿಗಿನ್ ಟು ಫಾಲೋ ದ ಬುದ್ಧ ಅಂತ. ಸೊ ಬ್ಲಾಗಲ್ಲಿ ಅದೇ ಬರ್ತಿದ್ದೀನಿ, ಅವ್ರು ಬಿಗಿನ್ ಟು ಫಾಲೋ ದ ಬುದ್ಧ ಅಂತ. ಸೊ ಐ ಜಸ್ಟ್ ವೆಲ್ಕಮ್. ಸ್ನೇಹಿತರೆ, ಎಲ್ಲರೂ ಮುಗಿದಿದೆ. ಈಗ ನಮ್ಮ ಜೊತೆಗೆ ನಮ್ಮ ಗುರುಗಳಾದಂಥ ಡಾಕ್ಟರ್ ಕಾಳೇಗೌಡ ನಾಗವಾರ ಅವರು ಬಂದಿದ್ದಾರೆ. ಅವ್ರನ್ನ ನಾನು ಮಧ್ಯಾಹ್ನ ಊಟ ಆದಮೇಲೆ ಕುವೆಂಪು ಮತ್ತು ಆಧುನಿಕ ಕನ್ನಡ ಸಾಹಿತ್ಯವನ್ನು ಹಿನ್ನೆಲೆ ಇಟ್ಕೊಂಡು 20-30 ನಿಮಿಷ ಮಾತಾಡ್ತಾರೆ. ಅದ್ರ ಜೊತೆಗೆ ನಮ್ಮ ಮಿತ್ರರಾದಂಥ ಮಹೇಶ್ ಅರ್ವೆ ಅವರು ಬಂದಿದ್ದಾರೆ. ಅವರು 12ನೇ ಶತಮಾನದ ವಚನ ಸಾಹಿತ್ಯ ಮತ್ತು ಶೂದ್ರ ಸಂವೇದನೆಯಿಂದ ಅವರು ಮಾತಾಡ್ತಾರೆ. ಮತ್ತು ನಮ್ಮ ರೇಣುಕಾರಾಧ್ಯ ಅವ್ರ ಪರಿಚಯ ಆಯಿತು. ಜಯಶಂಕರ್ ಅಲ್ಗೂರಲ್ಲೆಲ್ಲ ನಾಚಿಕೆ ಮಾಡ್ಕೊಂಡು ಅಲ್ಗೂರಿದ್ದಾರೆ. ಜಯಶಂಕರ್ ಅಲ್ಗೂರ್ ಕೂಡ ಪ್ರತಿಕ್ರಿಯೆ ಕೊಡಕ್ಕೆ ಬಂದಿದ್ದಾರೆ. ಈಗ ಊಟಕ್ಕೆ ಹೋಗೋಣ. ಅಲ್ಲೇ ಒಂದು ಬೆಳಗ್ಗೆ ತಿಂಡಿ ತಿಂದು